ಹಲವಾರು ಹಬ್ಬಗಳು ನಮಗೆ ಆನಂದವನ್ನು ನೀಡುತ್ತವೆ. ಗೌರಿ ಹಬ್ಬ ಅದೊಂದು ವಿಶಿಷ್ಟವಾದಂತಹ ಪೂಜೆ. ಗೌರಿ ಹಬ್ಬ ಅಂದರೆ ಗೌರಿಯಮ್ಮನಿಗೆ ಹಬ್ಬ ಅಲ್ಲ, ಅದು ನಮಗೆ ಹಬ್ಬ. ಅದು ನಮಗೆ ಆನಂದವನ್ನು ಕೊಡುವಂಥದ್ದು. ಗೌರಿ ನಿತ್ಯ ಗೌರ ಅವಳು. ಗೌರ ಅಂದರೆ ಬಿಳಿ, ಬಿಳಿ ಅಂದರೆ ಶುದ್ಧ, ಪರಿಶುದ್ಧಳಾದವಳು. ಹಾಗಾಗಿ ಗೌರಿ ಹಬ್ಬದಿಂದ ಗೌರಮ್ಮನಿಗೆ ಏನಾಗಬೇಕಾಗಿಲ್ಲ, ಗೌರಮ್ಮನ ಉಪಸತ್ತಿ ಮಾಡಿದ್ರಿಂದ ನಮಗೆ ಒಳ್ಳೆಯದಾಗುತ್ತೆ. ಗೌರಿ ಎರಡು ರೂಪಗಳನ್ನು ನಮಗೆ ಭಾಗವತ ಪ್ರಸ್ತುತಪಡಿಸಿದೆ. ಒಂದು ಸತೀದೇವಿಯಾಗಿ, ಒಂದು ಪಾರ್ವತಿಯಾಗಿ. ಸತೀದೇವಿಯಾಗಿ ಅವಳ ದೇಹ ಕೊನೆಗೆ ಯೋಗ ಅಗ್ನಿಯಲ್ಲಿ ಆಹುತಿ ಕೊಡಬೇಕಾದ ಪ್ರಸಂಗದ ತನಕ ಧಾವಿಸಿತು. ಒಂದು ಕಡೆಯಲ್ಲಿ ಗಂಡನ ಭಕ್ತಿಯ ಪರಾಕಾಷ್ಠೆ, ಮತ್ತೊಂದು ಕಡೆಯಲ್ಲಿ ತವರು ಮನೆಯ ಸೆಳೆತ, ಪ್ರೀತಿ. ತವರು ಮನೆಯನ್ನು ಪ್ರವೇಶ ಮಾಡಿದ ಗಂಡನ ಮನೆಯನ್ನು ಮಾಡಬೇಕು ಅನ್ನುವ ತವಕ, ಎಲ್ಲದರ ಒಂದು ಗೊಂದಲದ ಗೂಡಾಗಿ ಬಿಡ್ತಾಳೆ ಸತೀದೇವಿ. ಸತೀದೇವಿಯ ಜಾಗದಲ್ಲಿ ನಾವಿದ್ರೆ ಏನು ಮಾಡಬೇಕಿತ್ತು ಅಂತ ಒಂದ್ಸಲ ಆಲೋಚನೆ ಮಾಡುವಷ್ಟರ ಮಟ್ಟಿಗೆ ಭಾಗವತ ನಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗ್ತದೆ. ಸತೀದೇವಿ ನಿರ್ಧಾರ ಮಾಡಲಿಕ್ಕೆ ಅಸಮರ್ಥಳಾಗಿ ಬಿಡ್ತಾಳೆ. ಗಂಡ ಹೇಳ್ತಾನೆ, ಹೋಗಬೇಡ ದಕ್ಷನ ಮನೆಗೆ, ದಕ್ಷನ ಯಾಗದಲ್ಲಿ ಭಾಗವಹಿಸಬೇಡ ಅಂತ. ಸರಿ ಅಂತ ಅನಿಸ್ತವಳಿಗೆ. ಯಾಕೆಂತಂದ್ರೆ ನಿನ್ನ ಅಪ್ಪ ನಮ್ಮನ್ನು ಅವಮಾನ ಮಾಡಬೇಕು ಅಂತಲೇ ಕೈಲಾಸಕ್ಕೆ ಒಂದು ಪೋಸ್ಟ್ ಕಳಿಸದೆ, ಒಂದು ವಾಟ್ಸಪ್ ಕಳಿಸದೆ, ಒಂದು ಮೆಸೇಜ್ ಕಳಿಸದೆ ತುಂಬ ಅವಮಾನ ಮಾಡಿದ್ದಾನೆ. ಹಾಗಾಗಿ ಹೋದರೆ ನಿನಗೆ ಅಲ್ಲ ಕೈಲಾಸಕ್ಕೆ ಅವಮಾನ ಆಗುತ್ತೆ, ಕೈಲಾಸ ಆಗುತ್ತೆ ಅಮ್ಮ, ಬೇಡ ಅಂತ ಹೇಳ್ತಾನೆ. ಹೌದು ಅಂತ ಅನಿಸಿತು ಗೌರಿಗೆ, ಶುದ್ಧ ಮನಸ್ಸಿನವಳಿಗೆ. ಆದರೆ ಅದರ ಜೊತೆಗೆ ನೆನಪಾಯಿತು, ಇದರಲ್ಲಿ ಹೋಗುವ ಅತಿಥಿಗಳು ಕೈ ಬೀಸಿ ಕರೀತಾರೆ, ನೀನು ಬರುವುದಿಲ್ವಾ ಅಂತ ಕೇಳ್ತಾರೆ. ಅವರೆಲ್ಲ ಪ್ರಚೋದಿಸ್ತಾ ಇದ್ದಾರೆ. ಹಾಗಾಗಿ ಸತೀದೇವಿಗೆ ಅಪ್ಪನ ಮನೆ ಎನಿಸಿತು, ನೆನಪಾಯಿತು. ಅಪ್ಪ ನೆನಪಾದ, ಅಮ್ಮ ನೆನಪಾದಳು, ಸಹೋದರಿಯರು ನೆನಪಾದರು, ಯಾಗ ನೆನಪಾಯಿತು, ಅಲ್ಲಿ ಭಾಗವಹಿಸುವ ಅತಿಥಿಗಳು ನೆನಪಾದರು, ಒಟ್ಟಿಗೆ ಗಂಡನೂ ನೆನಪಾದ. ತಕ್ಕಡಿಯಲ್ಲಿಟ್ಟು ತೂಗಿದರೆ ಯಾವುದು ಮಿಗಿಲು ಯಾವುದು ಚಿಕ್ಕದು ಅಂತ ತೀರ್ಮಾನ ಮಾಡಲಿಕ್ಕೆ ಅಸಮರ್ಥರಾಗಿ ಬಿಡ್ತಾಳೆ. ಗಂಡನ ಮಾತನ್ನು ಉಲ್ಲಂಘನೆ ಮಾಡಿದ ದೋಷ ಬರುತ್ತೋ, ಅಪ್ಪನ ಮನೆಗೆ ಹೋಗದಿದ್ದರೆ ತವರು ಮನೆಯನ್ನು ದ್ವೇಷ ಮಾಡಿದ ಪಾಪ ಬರುತ್ತೋ, ಒಂದು ರೀತಿಯಲ್ಲಿ ಗೊಂದಲವಾಯಿತು. ಕೊನೆಗೆ ತವರು ಮನೆಯ ಸೆಳೆತ ಜಾಸ್ತಿ ಆಯಿತು. ಹೋಗ್ತಾಳೆ. ಗೌರಿಗೆ ಆದ ಸೆಳೆತ ಅಲ್ಲ ಇದು, ನಮ್ಮ ನಿಮ್ಮ ಮನಸ್ಸಲ್ಲಿ ಇರತಕ್ಕಂತಹ ದುಗುಡವನ್ನು ಭಾಗವತ ಚಿತ್ರಿಸಿತ್ತು. ಆದ ದುರಂತ ನಾವು ನೋಡ್ತೇವೆ. ಕೊನೆಗೆ ಸತೀದೇವಿ ಸತಿ ಹೋಗ್ತಾಳೆ, ಅಗ್ನಿಯಲ್ಲಿ ತನ್ನನ್ನು ಹೋಮಿಸಿಕೊಳ್ತಾಳೆ. ಇದು ಏನು ಹೇಳುತ್ತೆ ಅಂತಂದರೆ, ಸತಿ ಅವಳು ಅಸಮರ್ಥಳಾದಳು ಅಂತ. ಅಸಮರ್ಥಳಲ್ಲ, ತನ್ನ ಗಂಡನಿಗೆ ಈ ವೇದಿಕೆಯಲ್ಲಿ ಆದ ಅವಮಾನ ಇದಕ್ಕೊಂದು ಪ್ರತೀಕಾರ ಆಗಬೇಕು ಅಂತ ತೀರ್ಮಾನ ಮಾಡಿದವಳು. ಏನು ಪ್ರತೀಕಾರ ಅಂದರೆ ಬೆಂಕಿ ಹಾಕ್ಕೊಂಡದ್ದಲ್ಲ, ಸೀಮೆ ಎಣ್ಣೆ ಮೈ ಮೇಲೆ ಸುರಿದುಕೊಂಡು ಸುಟ್ಟುಕೊಂಡದ್ದಲ್ಲ, ಮತ್ತೆ ತನ್ನ ಯೋಗಾಗ್ನಿಯಲ್ಲಿ ಈ ಪಾರ್ಥಿವ ಶರೀರವನ್ನು ಹೋಮಿಸ್ತಾಳೆ. ಯಾಕೆಂದರೆ ದಾಕ್ಷಾಯಿಣಿ ಅಂತ ಅಪ್ಪ ಸಂಬೋಧಿಸಿದ್ದ. ನನ್ನ ಯಜಮಾನರಿಗೆ, ರುದ್ರದೇವರಿಗೆ ವಿರೋಧ ಮಾಡುವ ದಕ್ಷನಿಂದ ಬಂದ ಈ ದಾಕ್ಷಾಯಿಣಿಯ ಶರೀರ ಖಂಡಿತ ಇರಬಾರದು ಅಂತ ಆ ಶರೀರವನ್ನೇ ಯೋಗಾಗ್ನಿಯಲ್ಲಿ ಹೋಮಿಸ್ತಾಳೆ. ಬೇಡ, ಇದು ಇನ್ನು ಮುಂದೆ ದಾಕ್ಷಾಯಿಣಿ ಶಬ್ದರೇ ಬೇಡ ಅನ್ನುವಷ್ಟರ ಮಟ್ಟಿಗೆ. ಹಾಗಾಗಿ ತವರು ಮನೆಯ ಸೆಳೆತದಲ್ಲಿ ಅಲ್ಲಿ ಹೋದರೆ ಗಂಡನ ಮನೆಯ ಭಕ್ತಿ ಪರಾಕಾಷ್ಠೆ ಮೆರೆಯಿತು, ನಾವು ಮೆರೆಯಬಾರದು. ಗೌರಿಯಲ್ಲಿ ಎರಡೂ ಮೈಗೂಡಿಸಿಕೊಂಡಿರತಕ್ಕಂತಹ ರೂಪ ಅವಳಲ್ಲಿತ್ತು. ಆ ಅಗ್ನಿಯಲ್ಲಿ ತನ್ನ ಯಜಮಾನರನ್ನು ಸ್ಮರಣೆ ಮಾಡಿ ಪ್ರಾಣದೇವರ ಒಳಗಿದ್ದ ಭಗವಂತನಿಗೆ ಈ ಶರೀರವನ್ನು ಹೋಮಿಸಿದರು. ಸತೀದೇವಿ ಕೊನೆಗೆ ಪಾರ್ವತಿಯಾಗಿ ಬಂದು ತಪಸ್ಸು ಮಾಡಿದರು. ಅದೇ ರುದ್ರದೇವರನ್ನು ಒಲಿಸಿಕೊಂಡರು. ಆ ರುದ್ರದೇವರು ಪಾಣಿಗ್ರಹಣ ಮಾಡುವ ಹಾಗೆ ಮಾಡಿಕೊಂಡು ತುಂಬು ಜೀವನವನ್ನು ನಡೆಸಿಕೊಂಡರು. ಎರಡನ್ನೂ ನಾವು ನೋಡಬೇಕು. ಇದು ನಮ್ಮ ಪಿಂಡಾಂಡದಲ್ಲಿ ನಡೆಯುವ ಸಂಗ್ರಾಮ, ಇದು ನಮ್ಮ ಮನೆಯಲ್ಲಿ ನಡೆಯುವ ಸಂಗ್ರಾಮ. ಗಂಡ ಮನೆ ತವರು ಮನೆಗೆ ವಿರೋಧ ಬಂದಾಗ, ವಿವಾದ ಬಂದಾಗ ನಾವು ಗಂಡನ ಮನೆಯನ್ನು ಬಿಟ್ಟುಕೊಡಬಾರದು ಅನ್ನೋದನ್ನು ತೋರಿಸಿಕೊಡ್ತದೆ. ತವರ ಮನೆಗೆ ಹೋಗಬೇಕು, ತವರ ಮನೆಯಲ್ಲಿ ಕನ್ವಿನ್ಸ್ ಮಾಡಬೇಕು, ಗಂಡನ ಮನೆಯನ್ನು ಮರೆಯಬಾರದು. ಗಂಡನ ಮನೆಯವರಿಗೆ ತವರು ಮನೆಯನ್ನು ಒಟ್ಟು ಸೇರಿಸಬೇಕು. ದಕ್ಷಾಧ್ವರದ ಫಲಶ್ರುತಿ ಕೊನೆಗೆ
ಗೌರಿ ಅಗ್ನಿಯಲ್ಲಿ ಪ್ರವೇಶ ಮಾಡಿದರೂ ಫಲಶ್ರುತಿ ದಕ್ಷನಿಗೂ ರುದ್ರದೇವರಿಗೂ ಏಕತೆ ಬಂತು, ಏಕಾಭಿಪ್ರಾಯ ಬಂತು. ಕೊನೆಗೆ ಒಟ್ಟು ಸೇರಿದ. ದಕ್ಷನ ಅಹಂಕಾರ ಇಳಿಯಿತು, ಅವನಿಗೆ ಮನಸ್ಸಲ್ಲಿ ತುಂಬಿರತಕ್ಕಂತಹ ಕಶ್ಮಲ ದೂರವಾಯಿತು. ಎರಡು ಮನೆಯವರೂ ಒಟ್ಟು ಸೇರಿಸಿದರು. ಇದು ಸತೀ ದೇವಿ ಕೊಟ್ಟಿರತಕ್ಕಂತಹ ಸಂದೇಶ. ನಾನು ಮುಖ್ಯ ಅಲ್ಲ, ತಾನು ಪ್ರವೇಶ ಮಾಡಿದ ಮನೆ, ತಾನು ಹುಟ್ಟಿದ ಮನೆ ಒಂದಾಗಬೇಕು ಅಂತ. ಕೆಲವರಲ್ಲಿ ಇರ್ತದೆ, ನಾನು ಏನಾದರೂ ತೊಂದರೆ, ನಾನು ಉಳಿಬೇಕು, ಯಾರು ಏನಾದರೂ ತೊಂದರೆ ಇಲ್ಲ ಅಂತ. ತನ್ನ ಸ್ವಾರ್ಥಕ್ಕೋಸ್ಕರ ಒಂದು ಗಂಡನ ಮನೆ, ಒಂದು ತವರು ಮನೆಯನ್ನು ಸುಡುವಂಥವ್ರು ನಾವು ನೋಡ್ತಾ ಇರ್ತೇವೆ. ಅಂಥ ಕೆಲಸ ನಾವು ಮಾಡಬಾರದು. ಎರಡನ್ನೂ ಜೋಡಣೆ ಮಾಡಬೇಕಾದ್ದು. ಎರಡೂ ಅಂತಂದರೆ ನಾವು ಇರುವ ಮನೆ ಅಂದರೆ ಈ ಪ್ರಪಂಚ, ನಾವು ಪ್ರವೇಶ ಮಾಡುವ ಮನೆ ಅಂದರೆ ಭಗವಂತನ ಮಂದಿರ. ಎರಡಕ್ಕೂ ನ್ಯಾಯ ಸಿಗಬೇಕು. ಹಾಗಾಗಿ ಇಲ್ಲಿ ಇದ್ದುಕೊಂಡು ಅದನ್ನು ನಾವು ಸಾಧಿಸಬೇಕು. ಏನು ಮಾಡಬೇಕು? ಅದಕ್ಕೆ ನಮ್ಮ ಮನಸ್ಸೇ ಅದಕ್ಕೆ ಮುಖ್ಯ. ಅಲ್ಲಿ ಸಂಗ್ರಾಮ ನಡೆಯಿತು. ಯಾವುದ್ಯಾವುದಕ್ಕೆ? ಸತಿ ಅಂದರೆ ಪಾರ್ವತಿ, ಪಾರ್ವತಿ ಅಂದರೆ ನಾಲಗೆ, ನಾಲಗೆಯ ಅಭಿಮಾನಿ ದೇವತೆ. ನಾಲಗೆಗೂ ಮನಸ್ಸಿಗೂ ಜಗಳ ಪ್ರಾರಂಭ ಆಯಿತು. ನಾನು ದೊಡ್ಡವಳು ಅಂತ. ಈ ಸಂಗ್ರಾಮದಲ್ಲಿ ಮನಸ್ಸನ್ನು ಮೀರಿ ನಾಲಗೆ ಬರಬಾರದು. ಮನಪೂತಾಂ ವದೇದ್ವಾಚಂ. ಆ ನಾಲಗೆ ಮನಸ್ಸಿನಿಂದ ಶುದ್ಧಿ ಮಾಡಿ ಮಾತಾಡಬೇಕು. ಎಲ್ಲಿಯಾದರೂ ಮಾತಾಡಬೇಕಾದರೆ 1000 ಬಾರಿ ಆಲೋಚನೆ ಮಾಡಿ ಮಾತಾಡಬೇಕಂತೆ. ಮನಸ್ಸಿನ ಹತ್ರ ಕೇಳಿ ಇದನ್ನು ಹೇಳಬಹುದಾ ಅಂತ ಒಪ್ಪಿಗೆ ಪಡೆದು ಮಾತಾಡಿದರೆ ಮನಪೂತ, ಭಾಗವತ ಹೇಳುತ್ತೆ, ವಾಚಂ ವದೇ, ಅದು ಶುದ್ಧವಾಗಿರ್ತದೆ. ಕುಡಿಯುವ ನೀರು ಬಟ್ಟೆಯಲ್ಲಿ ಸೋಸಿದರೆ ಹೇಗೆ ಶುದ್ಧ, ಹಾಗೆಯೇ ನಮ್ಮ ಮಾತು ಪರಿಶುದ್ಧವಾಗಬೇಕಾದರೆ ಮನಸ್ಸಿನಿಂದ ಶೋಧಿತವಾಗಬೇಕು. ಏನಿದರ ಅರ್ಥ? ಮನಸ್ಸು ಅಂತಂದರೆ ರುದ್ರದೇವರು, ಮನೋಭಿಮಾನಿ ರುದ್ರದೇವರು. ಮಾತು ಅಂದರೆ ನಾಲಗೆಯ ಅಭಿಮಾನಿ ದೇವತೆ ಪಾರ್ವತೀದೇವಿ. ಪಾರ್ವತೀದೇವಿ ಸತಿಯರು ಹೇಳಿದರು, ನಾನು ಗಂಡನ ಮಾತನ್ನು ಕೇಳದೆ ನಡೆದದಕ್ಕೆ ಇಂಥ ದುರಂತ ಆಯಿತು. ನಮಗೆ ಕೊಟ್ಟ ಪಾಠ ಇದು. ನಮ್ಮ ಈ ಪಿಂಡಾಂಡದಲ್ಲಿ ಮನಸ್ಸಲ್ಲಿ ಆಲೋಚನೆ ಮಾಡದೆ ಮಾತಾಡಿದರೆ ಇಂತಹ ಸಮಸ್ಯೆಗೆ ನಾವು ಒಳಗಾಗ್ತೇವೆ. ಹಾಗಾಗಿ ಸಮಸ್ಯೆಯಿಂದ ನಾವು ಪಾರಾಗಬೇಕಾದ್ರೆ ಮನಸ್ಸು ಮತ್ತು ನಾಲಿಗೆಗೆ ಹೊಂದಾಣಿಕೆ ಇರಬೇಕು. ಮನಸ್ಸಿನಿಂದ ಮತಿತವಾಗಿ ವಿಷಯವನ್ನು ನಾವು ಮಂಡಿಸಿದರೆ ಅದು ನಾಲಿಗೆ ಚೆನ್ನಾಗಿ ನುಡಿದರೆ ಅದಕ್ಕೆ ಜಯ ಬರುತ್ತೆ ಅಂತ. ಇದು ಪತಿಯರಲ್ಲಿರ್ತಕ್ಕಂತಹ ಭಕ್ತಿಯ ಕಷ್ಟೆಯನ್ನು ತೋರಿಸುವಂತಹದ್ದು. ಇಂದ್ರನಿಗೆ ಬಂದಿರತಕ್ಕಂತಹ ಕಶ್ಮಲ ತೊಳೆದವಳು ಪಾರ್ವತಿ ಅಂತ ಉಪನಿಷತ್ತು ಹೇಳುತ್ತೆ, ತಲವಕಾರ ಉಪನಿಷತ್ತು ಹೇಳುತ್ತೆ. ಇಂದ್ರ ವಾಯು ಬರ್ತಾನೆ, ಅಗ್ನಿ ಬರ್ತಾನೆ, ಅಹಂಕಾರದಿಂದ ಯಕ್ಷನ ಹತ್ರ ನೀನು ಯಾರು ಅಂತ ಕೇಳಿದರೆ ಇಂದ್ರ ಬರ್ತಾನೆ, ಇಬ್ಬರು ಸೋತು ಹೋಗ್ತಾನೆ. ಇಂದ್ರ ಬರ್ತಾನೆ. ಇಂದ್ರ ಬಂದಾಗ ಯಕ್ಷ ಅದೃಶ್ಯನಾಗ್ತಾನೆ. ಉಮಾ ಕಾತ್ಯಾಯನಿ ಪಾರ್ವತಿ ಆ ಜಗಾಮ, ಪಾರ್ವತೀ ದೇವಿಯಲ್ಲಿ ಕಾಣಿಸಿಕೊಳ್ತಾಳೆ ಅಂತೆ. ಪಾರ್ವತೀ ದೇವಿ ಕಾಣಿಸಿಕೊಂಡು ಇಂದ್ರನ ಎಲ್ಲ ಕಶ್ಮಲ, ನಾನು ಅನ್ನುವ ಅಹಂಕಾರವನ್ನು ತೊಳೆಯುತ್ತಾಳೆ ಅಂತೆ. ದೇವತೆಗಳಿಗೆ ಜಯ ಕೊಟ್ಟ ಭಗವಂತ ಅವನನ್ನು ಮರೆತು ನಾನೇ ಗೆದ್ದೆ ಅಂತ ಬೀಗಿದ್ರು ಅಹಂಕಾರದಿಂದ. ಇಂದ್ರ ಪ್ರಮುಖನಾಗಿ ಬಿಡ್ತಾನೆ. ಆಗ ಪಾರ್ವತಿ ಇಂದ್ರನ ಮನಸ್ಸನ್ನು ತೊಳಿತಾಳಂತೆ. ತಾಯಿ ಮಗುವಿನ ಮನಸ್ಸನ್ನು, ದೇಹವನ್ನು ತೊಳೆಯುವ ಹಾಗೆ ಅವನ ಮನಸ್ಸನ್ನು ತೊಳೆದು ಶುದ್ಧ ಮಾಡ್ತಾಳೆ. ಇಂದ್ರನ ಅಹಂಕಾರವನ್ನು ಕೆಳಗಿಳಿಸ್ತಾಳಂತೆ. ಇದನ್ನು ನಮಗೆ ಉಪನಿಷತ್ತು ಬೋಧನೆ ಮಾಡಿದೆ. ಹಾಗಾಗಿ ಪಾರ್ವತಿ ಅಂದರೆ ಅವಳು ನಮ್ಮ ಒಳ್ಳೆಯ ವಿದ್ಯೆಗಳು, ನಾವು ಕಲಿತ ವಿದ್ಯಾ ಸಂಪತ್ತು, ಅದರ ಅಭಿಮಾನಿ ದೇವತೆ ಪಾರ್ವತಿ ಅವಳು. ಪರ್ವತದಷ್ಟಿದೆ ನಾವು ಅಧ್ಯಯನ ಮಾಡಲಿಕ್ಕೆ. ಅದರ ತಲೆಯಾಗಿ ಆ ಪಾರ್ವತಿ ನಮ್ಮ ಮನಸ್ಸನ್ನು ಶುದ್ಧ ಮಾಡಬೇಕು. ನಮಗೆ ಸರಿಯಾಗಿರ್ತಕ್ಕಂಥ ಇಂದ್ರ ಅಂದರೆ ನಾವೇ, ನಮ್ಮನ್ನು ಶುದ್ಧ ಮಾಡಬೇಕು, ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗಬೇಕು. ಹಾಗಾಗಿ ಪಾರ್ವತಿಯ ಹಬ್ಬ, ಗೌರಿಯ ಹಬ್ಬ. ಹೆಸರು ಚೆನ್ನಾಗಿದೆ ನೋಡಿ, ಗೌರಿ. ಗೌರಿ ಅಂದರೆ ಬಿಳಿ ಬಣ್ಣದವಳು ಅಂತ. ಬಿಳಿ ಬಣ್ಣ ಅಂದರೆ ರೋಗಗ್ರಸ್ತೆ ಅಂತದಕ್ಕೆ ಅರ್ಥ ಅಲ್ಲ. ಬಿಳಿ ಅನ್ನೋಂದರೆ ಸತ್ವಗುಣವನ್ನು ಸಂಕೇತಿಸುವಂಥದ್ದು. ಸತ್ವಗುಣವುಳ್ಳವಳವಳು, ರಜೋಗುಣವುಳ್ಳವಳಲ್ಲ, ತಮೋಗುಣವುಳ್ಳವಳಲ್ಲ. ಅವಳು ತವರ ಮನೆಗೆ ಹೋದಾಗ ಸತಿಯಾಗಿ ರಜೋಗುಣ ಎದ್ದು ಕಾಣಿತು. ಅಲ್ಲಿ ದಕ್ಷ ತಿರಸ್ಕಾರ ಮಾಡಿದಾಗ ತಮೋಗುಣನೂ ಬಂತು. ಪಾರ್ವತಿ ಶುದ್ಧ ಸತ್ವಳಾಗಿ ರುದ್ರದೇವರ ಉಪಾಸನೆ ಮಾಡಿ ರುದ್ರದೇವರನ್ನು ಒಲಿಸಿಕೊಂಡವಳು, ಎಲ್ಲ ವಿದ್ಯೆಗಳ ಅಭಿಮಾನಿ ದೇವತೆ. ಅಂತಹ ಗೌರಿ ಶುದ್ಧಳಾದವಳು, ಗೌರ ಬಣ್ಣದವಳು, ಬಿಳಿ ಬಣ್ಣದವಳು, ಭಗವಂತನ ಬಗ್ಗೆ ಶುದ್ಧಳಾಗಿರುವವಳು, ಭಗವಂತನ ಶುದ್ಧಿಯನ್ನು ತಿಳಿಸಿಕೊಡುವವಳು, ಭಗವಂತನ ಕಡೆಗೆ ಕರ್ಕೊಂಡು ಹೋಗುವ ಗೌರಮ್ಮನ ಹಬ್ಬ ನಿಮ್ಮೆಲ್ಲರ ಹಬ್ಬ ಆಗಬೇಕು. ಬರೀ ಹೆಣ್ಮಕ್ಕಳ ಹಬ್ಬ ಅಲ್ಲ ಅದು.
ಗೌರಿ ಹೆಣ್ಮಗಳಾದ್ದರಿಂದ ಹೆಣ್ಮಕ್ಕಳು ಮಾತ್ರ ಪೂಜೆ ಮಾಡಬೇಕು ಹಾಗಿಲ್ಲವೇ ಇಲ್ಲ. ನಮ್ಮ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ರುದ್ರದೇವರ ಮಂತ್ರ, ಪಂಚಾಕ್ಷರಿ ಮಂತ್ರ, ಹಾಗೆ ಪಾರ್ವತಿಯ ಶಿವ ಪಂಚಾಕ್ಷರಿ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಎಲ್ಲ ಮಂತ್ರವನ್ನೂ ಜಪ ಮಾಡಬೇಕು ಅಂತ. ವಿಷ್ಣು ಸರ್ವೋತ್ತಮತ್ವವನ್ನು, ವಾಯು ಜೀವೋತ್ತಮತ್ವವನ್ನು, ಲಕ್ಷ್ಮೀ, ವಾಯುದೇವರು, ಬ್ರಹ್ಮದೇವರು, ಸರಸ್ವತಿ ಭಾರತೀಯರ ಪರಶುಕ್ಲತ್ರಯ ಪ್ರವಿಷ್ಟತ್ವವನ್ನು ಸಮರ್ಥನೆ ಮಾಡಿದ ಆಚಾರ್ಯರು ಪಾರ್ವತೀ ಮಂತ್ರವನ್ನು ನಮಗೆ ತಿಳಿಸಿಕೊಡಲಿಕ್ಕೆ ಮರೆಯಲಿಲ್ಲ ಅಂತ. ಆದರೆ ಶೈವ ವೈಷ್ಣವ ಜಗಳವನ್ನು ಇತ್ಯರ್ಥ ಮಾಡಿದವರು ಆಚಾರ್ಯರು. ಭಗವಂತನ ಪೂಜೆಯ ಜೊತೆಗೆ ಪಾರ್ವತಿಯ ಪೂಜೆ, ಪರಮೇಶ್ವರನ ಪೂಜೆ ನಾವು ಮಾಡಬೇಕಾದ್ದು. ಪಾರ್ವತಿ ಪೂಜೆ ಮಾಡುವಾಗ ಪರಮೇಶ್ವರನಿಗೆ ಇನ್ವಿಟೇಷನ್ ಕೊಡದೆ ಇರಬಾರದು, ಅದು ತಪ್ಪು. ಸರ್ವೋತ್ತಮನಾದ ಭಗವಂತನಿಗೆ, ಜೀವೋತ್ತಮರಾದ ಮುಖ್ಯಪ್ರಾಣದೇವರಿಗೆ ನಾವು ಆಹ್ವಾನ ಕೊಡಲೇಬೇಕಾಗಿರತಕ್ಕಂಥದ್ದು. ಇಂತಹ ಪಾರ್ವತಿಯನ್ನು ನಾವು ಪೂಜೆ ಮಾಡ್ತೇವೆ. ನಾವು ಮದುವೆ ಸಮಾರಂಭದಲ್ಲಿ ನಾವು ಪೂಜೆ ಮಾಡಿ ಪಾರ್ವತಿಯ ಅನುಗ್ರಹವನ್ನು ಪಡೆಯುತ್ತೇವೆ. ರುಕ್ಮಿಣೀ ದೇವಿ ಪಾರ್ವತಿಗೆ ಆಮಂತ್ರಣ ಕೊಟ್ಟು ರುಕ್ಮಿಣಿ ಕಲ್ಯಾಣಕ್ಕೆ ಕರೆದಿದ್ದರು ಅಂತ ಭಾಗವತ ಹೇಳುತ್ತೆ. ಹಾಗಾಗಿ ಪಾರ್ವತಿಯನ್ನು ನಾವು ಪೂಜೆ ಮಾಡಬೇಕಾದ್ದು. ಗೌರಿ ಹಬ್ಬವನ್ನು ವೈಭವದಿಂದ ನಾವು ಆಚರಿಸಬೇಕು. ಇಂದ್ರ ಆನೆಯನ್ನೇ ಸ್ವರ್ಗದಿಂದ ಐರಾವತವನ್ನು ಇಳಿಸಿದ್ದ ಅಂತ ಯದಗೌರಿ ವೃತದವರು ಹೇಳ್ತಾರೆ. ಅಂತಹ ಪಾರ್ವತಿಯ ಹಬ್ಬ, ಅದನ್ನು ಎಷ್ಟು ವೈಭವದಿಂದ ನಾವು ಮಾಡಲಿಕ್ಕೆ ಸಾಧ್ಯ ಅಷ್ಟು ವೈಭವದಿಂದ ಮಾಡೋಣ. ಕೊರೋನಾ ಹೊರಗಿರಲಿ, ಆದರೆ ಒಳಗಿನಿಂದ ಅಂತಃಕರಣದಲ್ಲಿ ಗೌರಿಯಮ್ಮನ ಹಬ್ಬ ಅದು ವೈಭವದಿಂದ ನಡೀಬೇಕು. ವೈಭವ ಅಂತಂದರೆ ತಿಂಡಿ ತಿನಿಸಿನ ವೈಭವ ಅಲ್ಲ, ಭಕ್ತಿ ಶ್ರದ್ಧೆಗಳ ವೈಭವ ಅದರಲ್ಲಿ ತುಂಬಿಕೊಂಡಿರಬೇಕು. ಭಗವಂತನ ಅನುಸಂಧಾನಕ್ಕೆ, ಪ್ರಾಣದೇವರ ಅನುಸಂಧಾನಕ್ಕೆ ಕೊರತೆ ಇಲ್ಲದೇ ಇದ್ದ ರೀತಿಯಲ್ಲಿ ಆವಾವ ಜಾಗದಲ್ಲಿ ಆ ದೇವತೆಯನ್ನು ಪೂಜೆ ಮಾಡಿದರೆ ಖಂಡಿತ ನಮಗೆ ಸಿದ್ಧಿಸ್ತದೆ. ಈ ಪೂಜೆಗೆ ದೇವರು ಮೆಚ್ಚಲಿ, ಅನುಗ್ರಹಿಸಲಿ, ಎಲ್ಲರನ್ನೂ ಹರಸಲಿ ಅಂತ, ಎಲ್ಲರನ್ನೂ ಗೌರವನ್ನಾಗಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಕೃಷ್ಣಾರ್ಪಣ. ವೆಂಕಟ ನರಸಿಂಹಾಚಾರ್ಯರು ಒಳ್ಳೆಯ ಸಾತ್ವಿಕ ವಿದ್ವಾಂಸರು, ಒಳ್ಳೆಯ ಸಾಧಕರು. ಸಾಧಕರನ್ನು ಸತ್ಪಥದಲ್ಲಿ ಕರ್ಕೊಂಡು ಹೋಗುವವರು. ತತ್ವಜ್ಞ ಬಳಗದ ಸಂಸ್ಥೆಯ ಕಾರ್ಯನಿರ್ವಾಹಕರು, ಅಧ್ಯಕ್ಷರಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸ್ತಲೇ ಇರ್ತಾರೆ. ಅವರ ಅಧ್ಯಾಪಕರು ವೃತ್ತಿಯಿಂದಾಗಿ, ಆದರೆ ಪ್ರವೃತ್ತಿಯಿಂದ ಎಲ್ಲರನ್ನೂ ಕೂಡ ಭಗವಂತನ ಕಡೆಗೆ ಕರೆದೊಯ್ಯುವವರು. ಹಾಗಾಗಿ ತತ್ವಜ್ಞ ಬಳಗದ ಅವರು ಪ್ರಮುಖರಾಗಿ ಯಾರ್ಯಾರಿಗೆ ತತ್ವದಲ್ಲಿ ಆಸಕ್ತಿ ಇದೆ ಅಂತಹ ತತ್ವಜ್ಞವನ್ನು ಆ ಬಳಗದಲ್ಲಿ ಸೇರಿಸಿಕೊಂಡು, ಬರೀ ತನ್ನ 4 ಗೋಡೆಯ ಒಳಗಿದ್ದವರಷ್ಟೇ ಬಳಗ ಅಲ್ಲ, ಈ ತತ್ವದಲ್ಲಿ ಯಾರಿಗೆ ನಿಷ್ಠೆ ಇದೆ ಅವರನ್ನೆಲ್ಲ ಬಳಗದಲ್ಲಿ ಕಟ್ಟಿಕೊಂಡು ಇಂತಹ ಬೇರೆ ಬೇರೆ ಸತ್ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಅವರ ಈ ಕಾರ್ಯಕ್ಕೆ ಭಗವಂತನ ಹರಿಗುರುಗಳ ಅನುಗ್ರಹ ರಕ್ಷೆ ಇರಲಿ. ಇಂತಹ ಹೊಸ ಹೊಸ ಪ್ರಯೋಗಗಳು ಅವರ ಮೂಲಕ ಸಮಾಜಕ್ಕೆ ಹರಿದು ಬರಲಿ, ಅದರ ಪ್ರಯೋಜನ ಸಮಾಜ ಪಡೆಯಲಿ ಅಂತ ಆಶಿಸಿ ಕೃಷ್ಣ ಮುಖ್ಯಪ್ರಾಣದೇವರಲ್ಲಿ ಪ್ರಾರ್ಥಿಸಿ ಅದಕ್ಕೆ ವಿಶೇಷವಾಗಿ ಶುಭವನ್ನು ಕೋರಿ ವಿಶೇಷವಾದ ಅಭಿನಂದನೆಯನ್ನು ಕೇಳಿ. आचम्या केरवाय स्वाहा नारायणाय स्वाहा माधवाय स्वाहा गोविंदाय नमः विष्णवे नमः मधुसूदनाय नमः त्रिविक्रमाय नमः पद्मनाभाय नमः दामोदराय नमः निकरणाय नमः वासुदेवाय नमः प्रद्युम्नाय नमः अनिरुद्धाय नमः पुरुषोत्तमाय नमः मधोक्षाय नमः नरसिंहाय नमः अच्युताय नमः जनार्दनाय नमः उपेन्द्राय नमः हरे नमः हरे कृष्णाय नमः ओम नमः शिवाय ब्रह्मणे देवीयाय पिंड परमात्माने वदामि ಪ್ರಾಣಾಯಾಮೇ ಯೋಗಃ ಓಂ ಆಗೋಜ್ಯೋತಿರ್ಗೋಮಂ ಬ್ರಹ್ಮಗೋರ್ಭೋತ್ಕರೋ. ಕೈ ಮಂತ್ರಾಕ್ಷರ ಇಟ್ಕೊಳ್ಳಿ, ಬಲ ತೊಡೆ ಮೇಲೆ ಕೈ ಇಟ್ಕೊಳ್ಳಿ, ಎಡಗೈಯಿಂದ ಮಂತ್ರಾಕ್ಷರ ಬಲಗೈಯಿಂದ ಕ್ಲೋಸ್ ಮಾಡಬೇಕು, ಬಲ ತೊಡೆ ಮೇಲೆ ಇಟ್ಕೋಬೇಕು. ಓಂ ಶುಭಾಭ್ಯಾಂ ಶೋಭನೆ ಮೂರ್ತ್ಯಾದ್ಯ ಬ್ರಹ್ಮಣ ದ್ವಿತೀಯವರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೇ ಕಲಿಯುಗೆ ಪ್ರಥಮವಾದಿ ಜಂಬೂದ್ವೀಪೆ ಭರತವರೇ ಭರತಖಂಡೇ ದಂಡಕಾರಣ್ಯೇ ತೀರೆ ಗೋದಾವರ್ಯಾಃ ದಕ್ಷಿಣೇ ತೀರೆ शालिवाहनके बुद्धावतारे रामक्षेत्रे अस्मिन्वर्तमाने चान्द्रमानेन शार्वरीनाम संवत्सरे दक्षिणायने वर्षऋतौ भाद्रपदमासे शुक्लपक्षे
तृतीयायां शुभतिथौ भार्गववासरे उत्तरफल्गुनी नक्षत्रे सिद्धयोगे तैतिलकरणे एवं गुण विशेषण विशिष्टायां अस्यां शुभतिथौ अस्माकं ಅಂತ ಹೇಳಿಕೊಳ್ಳಿ. ನಿಮ್ಮ ನಕ್ಷತ್ರ ರಾಶಿ ಹೆಸರು ಮನೆಯವರದು ಮಕ್ಕಳದು अमुक नक्षत्रे अमुक रागौ जातानां एतेषां एतासां सकुटुम्बानां सपरिवाराणां क्षेमस्थैर्यविजयायुरारोग्यैश्वर्यावृद्ध्यर्थं सत्सन्तानचिरकालसौमङ्गलसिद्धिद्वारा चिन्तितमनोभीष्टसिद्ध्यर्थं पुत्रपौत्राभिवृद्ध्यर्थं ज्ञानभक्तिवैराग्यसिद्ध्यर्थं स्वर्णगौर्यंतर्गत भारतीय मुख्य प्राणांगत श्री जयाभिसंकरण प्रेरणा श्री जयाभिसंकरण प्रीत्यर्थम स्वर्णगौर्याः तदंतर्गत श्री जयाभिसंकरण श्रद्धान आवाहनादि षोडशोपचार पूजां करिष्यमाणः ददातु निर्विघ्नता सिद्ध्यर्थम महागणपत्यंतर्गत विश्वंभरस्य ध्यान आवाहनादि षोडशोपचार पूजा पुरस्सरं यमुना पूजा पुरस्सरं स्वर्णगौरी व्रताख्यं कर्म करिष्ये बलगೈ ಹಾಕೊಳ್ಳಿ. ಶುದ್ಧೋದಕ ಆಚಮನ ನೀರು ಬೇಡ, ಬೇರೆ ನೀರು. ಓಂ ಆಕರೇಣಧಾವದಿಶ್ಯೇರೋರ್ಮವ್ಯಾಹದೆ ಅಭಿದ್ರೋಣ ಕನಿಕೃತ ಇಮಂ ಮೇ ಗಂಗೆ ಮುನಿ ಸರಸ್ವತಿ ಚತುರ್ದ್ರಸ್ತೋಂ ದುರ್ಗಾಪುರೋಷ್ಣ್ಯಾಂ ಅಸಿಜ್ಞಾಮ ರುದ್ರದೇವತಸ್ತಯಾ ದೇವಿಗೆ ಶೃಣೋಕ್ಯಾ ಸುಷೋಮಾಯ. ಕಲಶ ಮುಟ್ಕೊಳ್ಳಿ. ಓಂ ಗಂಗೆ ಜಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಯಸ್ಮಿನ್ ಸನ್ನಿಧಿಂ ಕುರು. ಓಂ ಓಂ ನಮೋ ನಾರಾಯಣ 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 ಓಂ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣಾಯ ಓಂ. ಕೈ ತೆಗೆದು ಉದಾಹರಣೆಯಿಂದ ನೀರು ತಗೊಳ್ಳಿ. ಎಲ್ಲರೂ ಉದಾಹರಣೆಯಿಂದ ಅದೇ ನೀರು ತಗೊಳ್ಳಿ. ಎರಡೇ ಇಟ್ಕೊಳ್ಳಿ. ಉದಾಹರಣೆ ಬಲಗೈಯಿಂದ ಒಂದು ಬಿಡಿ ಹೊತ್ತುಕೊಳ್ಳಿ. ಪೂಜಾ ಸಾಮಗ್ರಿಗಳೆಲ್ಲ ಮೊದಲು ಪ್ರೋಕ್ಷಣೆ, ಲಾಸ್ಟ್ಗೆ ನಿಮಗೆ ಪ್ರೋಕ್ಷಣೆ. ಓಂ ಪವಿತ್ರ ಪವಿತ್ರೋವ ಸರ್ವಾವಸ್ಥಾನದೋವ ಯಸ್ಮರೇ ಕುಂಡಲೇ ಕಾಕ್ಷಂ ಸವಾಕ್ಯಾಭ್ಯಂತರ. ಲಾಸ್ಟ್ ನೀವು ಮಾಡಿಕೊಂಡು ನೀರು ಹೂ ಚಲುಬಿಡಿ. ಸವಾಕ್ಯಾಭ್ಯಂತರ ಶುಚಿ ಅಥ ಆದೋ ನಿರ್ವಿಘ್ನೇನ ಪ್ರತಿಮಾಪ್ತ್ಯರ್ಥಂ ಮಹಾಗಣಪತಿ ಪೂಜಾ ಕಿಂ ಕರ್ಮ ಕರಿಷ್ಯೆ. ಗಣಪತಿಯ ಪ್ರತಿಮೆ ತರಬೇಡಿ, ಅಲ್ಲಿ ಇಟ್ಟಿದ್ದೀರಿ. ಗಣಪತಿಯ ಪೂಜೆ ಇವಾಗ. ಓಂ ಗಣಾನಾಂಬಾ ಗಣಪತಿ ಗಣಪತ್ಯಾವಾನಿ ಯೋಗಃ. ಓಂ ಗಣಾನಾಂಬಾ ಗಣಪತಿಂ ಭವಾಮೇ ಕವಿಂ ಕಾವೇನಾಮೋಪಮಶ್ರಾವಸ್ತಂ ಜ್ಯೇಷ್ಠರಾಜ ಬ್ರಹ್ಮಣ ಬ್ರಹ್ಮಣಸ್ವರಾ ಬ್ರಹ್ಮಣೋದವಿಚ್ಛಿದಂ प्रतिमायां भो गणपत्यंत्र विश्वंभरवाहयामि भोः आवाहयामि स्वः आवाहयामि भूर्भुवस्वामिनं विश्वंभरो गणपरमात्मानं आवाहयामि स्थापयामि पूजयामि ध्यायामि धनं समर्पयामि आवाहयामि आसनं समर्पयामि स्वागतं कೈತೋರಿಸಿ स्वागतं समर्पयामि. ಪಾದಯೋಃ ದೇವರಿಗೆ ನೀರು ತೋರಿಸಿ, ಕಾಲು ತೊಳೆಯಲಿಕ್ಕೆ ಕೈ ತೊಳೆಯಲಿಕ್ಕೆ ತೋರಿಸಿ ಅರ್ಘ್ಯ ಪಾತ್ರ ಕೊಡಿ. ಪಾದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. मुखे आचमनीयं समर्पयामि. मधुवर्कं समर्पयामि. पुनराचमनीयं समर्पयामि. अध स्नानं स्नानಕ್ಕೆ ಪ್ರೋಕ್ಷಣೆ. ओम अपोहितामयो अभवत्ताना भोज्यदाधारा मयमाचक्रदे योगच्वदामोत्तभाजतेना विदिरमराधस्मारण्यो चित्रायुमदामोदयधानः महागणेशं समर्पयामि. ಹೂವಲ್ಲಿ ದೇವರ ಮೇಲೆ ಹಾಕಿ ನೀರು ಚೆಲ್ಲಿಬಿಡಿ. ಒಬ್ಬರಿಗೆ ದೇವಸ್ಥಾನ ಏರಿಸಿದ್ರೆ ಸಾಕು. ಒಂದು ಕಡೆ ಯೋಗಮಸ್ತ್ರಾಣ ದೇವದಾವಾಸ ದೇವೋ ರಕ್ಷಿದ್ರಾಮಂತವೋ ಸರ್ಗಾಃ ಅವಾದಿನ ತಮೃದಾನ ವಿಶ್ವಾರುತೇನ ಮಿತ್ರಾವರುಣ ಸಚೇಥೇ. ಮಹಾಗಣಪತ್ಯಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂಗದ ಶ್ರೀ ವಿಶ್ವಂಭರ ಮೂರ್ತಯೇ ನಮಃ. ವಸ್ತ್ರಯುಕ್ತಂ ದೀಪ. ನಿಮ್ಮ ಸೀರೆ ಎರಡಕ್ಕೂ ಒಂದಕ್ಕೊಂದು ದೂರ ಇರುವ ಹಾಗೆ ನೋಡಿಕೊಳ್ಳಿ. ವಸ್ತ್ರಯುಕ್ತಂ ಸಮರ್ಪಯಾಮಿ. ಕಾಲ ಗಣಪತಿ ಗಣಪತಿ ಗಣಪತಿ. ವಿಶ್ವಂಭರಾಯ ನಮಃ. ವಸ್ತ್ರಯುಕ್ತಂ ಸಮರ್ಪಯಾಮಿ. ವಿಲೇಪನಾರ್ಥೆ ಚಂದನಂ ಸಮರ್ಪಯಾಮಿ. ಅರಶನ ಕುಂಕುಮ. ಗಂಧಾರ್ಥೆ ಹರಿದ್ರಾ ಚೂರ್ಣಂ ಸಮರ್ಪಯಾಮಿ.
अक्षतार्थे कुङ्कुमचूर्णं समर्पयामि पुष्पाणि समर्पयामि आयाने देवरायणे केंपु हूवे आयाने देवरायणे दुर्वारोहं पुष्पिणीः तदाच पुण्डरीकाणि समुद्रस्य ग्रहायिमे श्रीमन्महागणपत्यन्तर्गतभारतीर्मुख्यप्राणान्तविश्वम्भरमूर्तये नमः पुष्पाणि समर्पयामि अधनां पूजां करिष्ये अर्चने सुमुखाय नमः एकदन्ताय ओं कपिलां ओं कपिलगणगां ओं लम्बोदरां ओं विकटां ओं विद्धराजां ओं धूमकेतवे नमः ओं गणाध्यक्षां ओं भालचन्द्रां ओं कुमारवल्लभे ओं सर्वसिद्धिप्रदायकां ओं श्रीमन्नमः गणाधिपतये नमः नामपूजां समर्पयामि धूप वनस्पत्युद्भवो दिव्यो ओपन ಆಗಿರೋದಿದೆ ನೋಡಿ ಎಲ್ಲ ತಗೊಳ್ಳಿ ಹಲಗಾಂತಿ ಮೇಲೆ ಇಟ್ಕೊಳ್ಳಿ ಹಲಗಾಂತಿಲಿದೆ ಒಂದರಲ್ಲಿ 3 ಬತ್ತಿ ಹಾಕೊಳ್ಳಿ ಒಂದರಲ್ಲಿ ಹಲಗ ಇದು ಕರ್ಪೂರ ಹಾಕೊಳ್ಳಿ ವನಸ್ಪತ್ಯುದ್ಭವೋ ದಿವ್ಯೋ ಗಂಧಾಢ್ಯೋ ಗಂಧೋತ್ತಮಃ ಆಗ್ರೇ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ प्रत्यक्षदीपं दर्शयामि नैवेद्यार्थे पुरतस्ताविद शर्कराखण्डमहानैवेद्यं निवेदयामि गुडखण्डमहानैवेद्यं ಮಂತ್ರಾಕ್ಷತೆ ಇಟ್ಕೊಳ್ಳಿ ಕೈಯಲ್ಲಿ ಒಂದು ಹೂವು ಇಟ್ಕೊಳ್ಳಿ ನೈವೇದ್ಯ ಮಾಡಿ ದೇವರಿಗೆ ಓಂ ಸತ್ಯಂ ದುರ್ದೇನ ವರ್ಣಂ ಜಾನು ಓಂ ಭೋಸ್ವಾದತ್ಸಾದುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ಪ್ರಚೋದಯಾತ್ ವಿಶ್ವಭರೂಪಿಣೆ ಪರಮಾತ್ಮನೇ ನಮಃ ಗುಡಖಂಡ ಮಹಾನೈವೇದ್ಯಂ ನಿವೇದಯಾಮಿ ಅಮೃತ 5 ಉದಾಹರಣೆ ನೀರು ಬಿಡಿ ಅಗ್ನಿಕಾರಕ್ಕೆ ಓಂ ಪ್ರಾಣಾಯ ಸ್ವಾಪಾನಾಯ ಸ್ವಾವ್ಯಾನಾಯ ಸ್ವಾಹುದಾನಾಯ ಸ್ವಾಸವಾನಾಯ ಸ್ವಾ ಬ್ರಹ್ಮಣೇ ಸ್ವಾಹ महानैवेद्यं निवेदयामि सर्वदां समर्पयामि हिरण्यगर्भाय नमः सुवर्णपुष्पदक्षिणां समर्पयामि दक्षिणे इಟ್ಟಿದ್ದರಲ್ಲಿ सुवर्णपुष्पदक्षिणां समर्पयामि ಮಂಗಲವಾಹಾನಿ 5 ಬರುತ್ತೆ ಎರಡು ಕಡೆ ಹಾಕ್ಬಿಟ್ಟು ಮಂಗಳಾರತಿ ಆ ಕಡೆ 3 ಜನ ನೀವು ಒಂದು ಮಾಡಿ ಇವರು ಒಂದು ಸೆಟ್ ಮಾಡಿ ಮಂಗಲಮಹಾನೀರಾಜನ ದೀಪಂ ದರ್ಶಯಾಮಿ निर्विघ्नं कुरु मे देव सर्वकार्येषु सर्वदा श्रीमन्महागणपतिर्नमः मुख्यप्राणां नमस्ते विश्वम्भरमूर्तये नमः मंत्रपुष्पाञ्जलिं समर्पयामि मंत्राक्षते ಹೊರಕೊಳ್ಳಿಲ್ಲ ಓಂ ಆತೋನ ಇಂದ್ರಕ್ಷಮಂತಂ ಚಿತ್ರಗ್ರಾಮಂ ಸಂಗ್ರಹಾಯ महाहस्ती दक्षिणेन श्रीमन्महागणपतिर्भारते मुख्य प्राणां विश्वम्भरमूर्तये नमः मंत्र पुष्पांजलिं समर्पयामि
प्रदक्षिण नमस्कारान् समर्पयामि छत्रचामरादे सकल उपचार पूजार्थे मंत्राक्षतान् समर्पयामि अनया पूजया सकल विघ्नहर्त्र श्रीमन्महागणपत्यन्तर्गत विश्वंभर रूपी परमात्मा प्रियतां सुप्रीतो वरदो भवतु कृष्णार्पणमस्तु। ಈಗ ಗೌರಿ ಪೂಜೆಯ ಅಂಗವಾಗಿ ಯಾವ ಗಣಪತಿಯ ಪೂಜೆಯನ್ನು ಮುಗಿಸಿ ಇನ್ನು ಯಮುನಾ ಪೂಜೆಗೆ ನಾವು ಈಗ ಮುಂದೆ ಹೋಗ್ತಾ ಇದ್ದೀವಿ. ತುಳಸಿ ಸನ್ನಿಧಾನದಲ್ಲಿ ಮಾಡಬೇಕು ಅನ್ನೋದು ಕ್ರಮ. ವಾಸ್ತವಿಕವಾಗಿ ಯಮುನಾ ಪೂಜೆಯನ್ನು ನದಿ ಹತ್ತಿರವೇ ಹೋಗಿ ಅಲ್ಲೇ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ನದಿಗೆ ಪೂಜೆ ಮಾಡಿ ನೀರನ್ನು ಕಲಶದಲ್ಲಿ ತುಂಬಿಸ್ಕೊಂಡು ಮನೆಗೆ ತಂದಿಟ್ಟು ಆ ಕಲಶಕ್ಕೆ ಪೂಜೆ ಮಾಡಬೇಕು ಅನ್ನೋದು ಕ್ರಮ. ಅದು ಇಲ್ಲದೇ ಇದ್ದಾಗ ನಾವೇನು ಮಾಡಬೇಕು ಅಂತಂದರೆ ಹೋಗ್ಲಿಕ್ಕೆ ಆಗದೇ ಇದ್ದ ಸಂದರ್ಭದಲ್ಲಿ ತುಳಸಿ ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಅಂತ ಹೇಳಿದ್ರಿಂದ ತುಳಸಿ ಸನ್ನಿಧಾನದಲ್ಲಿ ಸಕಲ ತೀರ್ಥಗಳ ಸನ್ನಿಧಾನ ಇರ್ತದೆ. ಹಾಗಾಗಿ ಅಲ್ಲಿಯೇ ನಾವು ಯಮುನಾ ಪೂಜೆಯನ್ನು ಈಗ ಆರಂಭ ಮಾಡೋಣ. ಆ ಯಮುನಾ ಕಲಶಕ್ಕೆ ಒಂದು ತೆಂಗಿನಕಾಯಿ ಇಟ್ಬಿಡಿ, ಅದ್ರ ಮೇಲೆ ಕುಂಕುಮ ಹಚ್ಚಿದ್ದು ಒಂದು ತೆಂಗಿನಕಾಯಿ ಇಟ್ಕೊಂಡ್ರೆ ಸರಿಯಾಗಿದೆ ಕಾಯಿ. ಓಂ ಅದ್ಯಪೂರ್ವ ಸಂಕಲ್ಪ ಅದ್ಯಪೂರ್ವ ಚಿರದೈವಂ ಗಣಪತಿಗಣವಿಟ್ಟಾಯಾಂ ಶುಭದಿತೋ ಯಮುನಾಂತರ್ಗತ ಸ್ವರ್ಣಗೌರ್ಯಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಜಯಾಭಂಕರಣ ಪರಮಾತ್ಮ ಪ್ರಣಾಜಾಭಂಕರಣ ಪರಮಾತ್ಮ ಪ್ರೀತ್ಯರ್ಥಂ ಸ್ವರ್ಣಗೌರಿ ವೃತಾಂಗತ್ವೇನ ಯಮುನಾ ಪೂಜಾಖ್ಯಂ ಕರ್ಮ ಕರಿಷ್ಯೇ. ಅಕ್ಷತೆ ನಿರ್ಬಿಡಿ. ಓಂ ಕ್ಷೀರೋದಾನ, ಈಗ ಯಮುನಾ ಕಲಶಕ್ಕೆ ಪೂಜೆ ಮಾಡಬೇಕು. ಓಂ ಕ್ಷೀರೋದಾನ ಸಂಭೋತೆ ಕ್ಷೀರವರ್ಣೋಪರೋಭಿತೆ ಪ್ರಸನ್ನ ಭವ ಮೇ ದೇವಿ ಯಮುನೆ ತೇ ನಮೋ ನಮಃ ಯಮುನಾ ದೇವ್ಯೈ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ವಿಷ್ಣುಪಾದೋದ್ಭವೆ ದೇವಿ ಸರ್ವಕಾಮ ಫಲಪ್ರದೆ ಸರ್ವಸಂಪತ್ಕರೇ ದೇವಿ ಯಮುನಾಯೇ ನಮೋ ನಮಃ ಯಮುನಾ ದೇವಿ ನಮಃ ಆವಾಹಯಾಮಿ. ನಕ್ಷತ್ರಗಳು ಹಾಕಿದ್ರ ಸೂರ್ಯಪಾದಾಬ್ಜ ಸಂಭೂತೆ ಸರ್ವಲೋಕಹಿತೈಷಿಣಿ ಸರ್ವಪಾಪವಿನಿರ್ಮುಕ್ತೆ ಯಮುನಾಯೇ ನಮೋ ನಮಃ ಯಮುನಾ ದೇವಿ ನಮಃ ಆಸನಂ ಸಮರ್ಪಯಾಮಿ. ಮಂತ್ರಾಕ್ಷರ ಹಾಕ್ತೀವಿ. ಆಮೇಲೆ ಗಜವಸ್ತ್ರ ನಾ ಹೇಳ್ತೀನಿ. ಓಂ ರತ್ನಸಿಂಹಾಸನಂ ಸಮರ್ಪಯಾಮಿ ಗರುಡಾಸನ ಸಂಭೂತೆ ಸರ್ವಲಕ್ಷಣ ಸಂಯುತೆ ಸರ್ವವ್ರತೆ ಮಹಾದೇವಿ ಭದ್ರಾಯೇ ಚೇ ನಮೋ ನಮಃ ಯಮುನಾ ದೇವಿ ನಮಃ ಪಾದಯೋ ಪಾದ್ಯಂ ಇರಲಿ, ಅದಿರಲಿ. ಪಾದಯೋ ಪಾದ್ಯಂ ಪಾದ್ಯ ಮುದ್ರಣೆ ನೀರು ತೋರಿಸೋದು ಬಿಡೋದು. ಪಾದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಗರುಡಾಕೃತ ಸಂಜಾತೆ ಶಂಕರ ಪ್ರಿಯಭಾಮಿನಿ ಸರ್ವಕಾಮಪ್ರದೇ ದೇವಿ ಯಮುನೇ ತೇ ನಮೋ ನಮಃ. ಒಂದು ಉದ್ಧರಣೆ ನೀರು ತಗೊಳ್ಳಿ, ಅದರೊಳಗೆ ಒಂದು ಮಂತ್ರಾಕ್ಷರ ಹಾಕೊಳ್ಳಿ. ಆ ಯಮುನಾ ದೇವಿಯ ಕೈಯಲ್ಲಿ ಕೊಟ್ಟ ಹಾಗೆ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡು ತೋರಿಸ್ಬಿಟ್ಟು ಅರ್ಘ್ಯ ಮಾಡಲಿಕ್ಕೆ. ಯಮುನಾ ದೇವಿ ನಮಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ವಿಷ್ಣುಪಾದೋದ್ಭವೆ ದೇವಿ ಸರ್ವಾಭರಣ ಭೂಡಿದೆ ಕೃಷ್ಣಮೂರ್ತೆ ಮಹಾದೇವಿ ಕೃಷ್ಣವೇಣ್ಯೇ ನಮೋ ನಮಃ ಶ್ರೀ ಯಮುನಾ ದೇವಿ ನಮಃ. ಮತ್ತೊಂದು ಸಲ ನೀರು ತೋರಿಸಿ. ಮುಖೇ ಆಚಮನೀಯಂ ಸಮರ್ಪಯಾಮಿ. ಕೃಷ್ಣವೇಣ್ಯೈ ನಮಸ್ತುಭ್ಯಂ ಕೃಷ್ಣವರ್ಣ ಸಮುದ್ಭವೆ ವಿಷ್ಣುಪ್ರಿಯೇ ಮಹಾದೇವಿ ಕೃಷ್ಣವೇಣ್ಯೇ ನಮೋ ನಮಃ ಯಮುನಾ ದೇವಿ ನಮಃ. ಮಧುಪರ್ಕಾರ್ತೆ ಅಕ್ಷತಾನ್ ಸಮರ್ಪಯಾಮಿ. ನಂದಿಪಾದೇ ನಮಸ್ತುಭ್ಯಂ. ಒಂದು ಉದ್ಧರಣೆ ಪಂಚಾಮೃತ ಇದೆಯಲ್ಲ, ಉದ್ಧರಣೆ ನೆತ್ಕೊಳ್ಳಿ ಅದನ್ನ. ಮತ್ತೆ ಆಮೇಲೆ ಆ ಪಾತ್ರೆಗೆ ಹಾಕ್ಬಿಡ್ಬೇಡಿ. ಪಂಚಾಮೃತ ಇತ್ತು ನೋಡಿ ಅಲ್ಲೆಲ್ಲ ಮುಂದೆ ಉದ್ಧರಣೆಗೆ ಹಾಕೊಳ್ಳಿಲ್ಲ. ಅದು ಪ್ರೋಕ್ಷಣೆ ಮಾಡಿ ಅದರ ಉಳಿದದ್ದನ್ನು ವಿಸರ್ಜನೆ ಮಾಡಿಬಿಡ್ಬೇಕು. ನಂದಿಪಾದೇ ನಮಸ್ತುಭ್ಯಂ ಶಂಕರಾರ್ಧ ಶರೀರಿಣಿ ಸರ್ವಲೋಕಹಿತೆ ದೇವಿ ಭೀಮರಥೇ ನಮೋ ನಮಃ ಯಮುನಾ ದೇವಿ ನಮಃ. ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ಹೂ ದೇವ್ರ ಮೇಲೆ ಹಾಕ್ಬಿಡಿ, ಉಳಿದದ್ದನ್ನು ಕೆಳಗೆ ಹಾಕ್ಬಿಡಿ ಪಾತ್ರೆಗೆ. ಆಮೇಲೆ ಅರಿಶಿಣದ ನೀರು ಸ್ನಾನ, ಹರಿದ್ರೋದಕ ಸ್ನಾನ ಅಂತ ಕರಿತೀವಿ, ಅರಿಶಿಣದ ನೀರು. ಓಂ ಸಿಂಹಪಾದೇ ನಮಸ್ತುಭ್ಯಂ ಗೌತಮಸ್ಯಾಘನಾಶಿನಿ ಸರ್ವಲಕ್ಷಣ ಸಂಪೂರ್ಣೆ ಭವನಾಶಿನಿ ತೇ ನಮಃ ಶ್ರೀ ಯಮುನಾ ದೇವ್ಯೈ ನಮಃ. ಹರಿದ್ರೋದಕ ಸ್ನಾನಂ ಸಮರ್ಪಯಾಮಿ. ಇನ್ನೊಂದ್ಸಲ ಶುದ್ಧೋದಕ ಬಿಳಿ ನೀರಿನಿಂದ. ಓಮಾಪೋ ಹಿಟ್ಟಾಮಯೋತ್ತಾನ ಓಷಧರೋದನ ಮಹೇರಣಾಯ ಚಕ್ರದೆ ಯೋಗ ಶಿವದ ಮರುದೃತ್ಯ ವಾಯವೇನಃ ಉಳಿದೇವಂದ್ರಃ ಸ್ನಾನಂಗಮೋ ಶಿಕ್ಷಾಯ ಜನ್ಮದ ಆಪೋದರಯಧಾರಣಃ ಯಮುನಾ ದೇವಿ ನಮಃ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ವಸ್ತ್ರ, ಗೆಡ್ಡೆ ವಸ್ತ್ರ.
विष्णुपादोद्भवे देवी गौतमस्याघन गंगे त्रिपदगामिनी जटाजूटगते शंभो भागीरथे नमोस्तुते ओम यमुना देवी नमः वस्त्रयुग्मं समर्पयामि गोदावरी नमस्तुभ्यं सर्वपापप्रणाशिने सर्वाभीष्टप्रदे देवी देवगंगे नमोस्तुते यमुनायै नमः कंचुकं समर्पयामि यमुना देवी नमः यज्ञोपवीतार्थे अक्षतां समर्पयामि ओम यमुना देवी नमः आभरणार्थे अक्षतां समर्पयामि मंगलत्र अरशर कुंकुम चंदनागरकस्तूरि गोरोचन समायुतं हिमकुंकुम संयुक्तं श्रीगंधं प्रतिगच्छतां यमुना देवी नमः दिव्य परिमल गंधं समर्पयामि अथ अक्षतान् शालीयान् चंद्रसंकारान् हरिद्राचूर्णसंयुतान् अक्षतान् अर्पये देवी यमुने ते नमो नमः यमुना देवी नमः अक्षतान् समर्पयामि पुष्पमालां समर्पयामि मंदारे पारिजातादि मंदारे पारिजातादि केतकी पाठे सुमैः त्वां पूजयामि देवे वरदे भक्तवत्सले यमुना देवी नमः पुष्पमालां समर्पयामि अथ अंगपूजां करिष्ये अंगपूजा मंत्राक्षते ओम चंचलाय नमः पादौ पूजयामि चमलाय नमः चारणे पूजयामि कलाय नमः घटिं पूजयामि ओम क्षमाय नमः वज्रं पूजयामि ओम विमलाय नमः हृदयं पूजयामि ओम कृष्णवेण्ये नमः सर्वं पूजयामि ओम ललिताय नमः भुजौ पूजयामि ओम कम्बुकण्ठे नमः कंठं पूजयामि ओम नीलवर्णाय नमः स्कन्दौ पूजयामि ओम रमाय नमः मुखं पूजयामि ओम लोकधर्माय नमः ललाटं पूजयामि ओम भागीरथे नमः शिरः पूजयामि ओम यमुना देवी नमः सर्वाण्यङ्गानि पूजयामि अथ पुष्पपूर्बिडि होबळिंद अर्चने ओम पुष्पपूजां च करिष्ये ओम यमुनाय नमः जाति पुष्पं समर्पयामि ओम नरोत्तमाय नमः मालती पुष्पं समर्पयामि ओम गंगाय नमः संपिगे गंगाय नमः चंपक पुष्पं समर्पयामि ओम गोदावरी नमः बगल पुष्पं समर्पयामि ओम सरस्वती नमः सेवंतिका पुष्पं समर्पयामि ओम नर्मदाय नमः मल्लिका पुष्पं समर्पयामि मल्लिगे ओम भवान्ये नमः करवेण पुष्पं समर्पयामि ओम प्रियावत्ते नमः दाडिवे पुष्पं समर्पयामि ओम मकरघोरणाय नमः देवदार पुष्पं समर्पयामि ओम शुभ्रवर्णाय नमः केतके पुष्पाणि केतके पुष्पं समर्पयामि कलशस्त्राय नमः जपा पुष्पं समर्पयामि ओम अभीष्टदायिने नमः अतसे पुष्पं समर्पयामि विधात्रे नमः पन्ना पुष्पं समर्पयामि त्रिमूर्तिरूपिण्ये नमः द्रोण पुष्पं समर्पयामि ओम शिवाय नमः नलपत्र पुष्पं समर्पयामि गंगाय नमः पारिजात पुष्पं समर्पयामि ओम भद्राय नमः कर्णिकार पुष्पं समर्पयामि ओम कृष्णवेण्ये नमः घोष पुष्पं समर्पयामि ओम गोमत्ते नमः कुन्दरी पुष्पं समर्पयामि ओम यमुना देवी नमः नानाविधानि पर्वणानि पुष्पाणि समर्पयामि अथ नाम पूजां करिष्ये अर्चने माडि ओम यमुनाय नमः ओम नरोत्तमाय नमः ओम गंगाय नमः ओम गोदावरी नमः ओम सरस्वती नमः ओम नर्मदाय नमः ओम भवनाशिन्ये नमः ओम क्रीडावत्ते नमः मकरघूर्णाय नमः ओम शुभ्रवर्णाय नमः ओम कनककलशस्तनाय नमः ओम अभीष्टदायिने नमः ओम विधात्रे नमः ओम हरिहररूपिण्ये नमः ओम चन्द्रचूडामण्ये नमः शङ्करार्धदेवीण्ये नमः यमुना देवे नमः नाम पूजां समर्पयामि अथ धूपः वनस्पतिर्धूपः रन्धाढ्यो गन्धोत्तमः आघ्रे सर्वदेवानां धूपोऽयं प्रतिगृह्यताम् सा ओम ददांगं गुग्गुलोपेतं सुगन्धं च मनोहरं कपिलाघृतसंयुक्तो धूपोऽयं प्रतिगृह्यताम् सिद्धिविनायकान्तकरभारते नमस्ते देवी नमः ओम देवी नमः दानं गुग्गुलोपेतं सुगन्धं च मनोहरं भवं दास्यामि ते देवाय नमो नमः यमुना देवी नमः भवं आग्रापयामि चक्षुदीपं दर्शयामि नैवेद्यार्थे पुरतस्थापिता गुडखण्ड महानैवेद्यं निवेदयामि ಮೊದಲು ಮಾಡಿದ ನೈವೇದ್ಯದ ತಟ್ಟೆಯನ್ನು ಖಾಲಿ ಮಾಡಿಕೊಳ್ಳಿ. ಅದರ ಬೇರೆ ಸೆಟ್ ನೈವೇದ್ಯಕ್ಕಿಡಲಿ.
सोम स्वाहा ओम प्राणाय स्वाहा निर्बिड़े ओम प्राणाय स्वाहा ओम अपानाय स्वाहा ओम ज्ञानाय स्वाहा उदानाय स्वाहा समानाय स्वाहा ब्रह्मणे स्वाहा युवनां बिंदु माधवाभ्यां महानैवेद्यं समर्पयामि मध्ये मध्ये पानीयं समर्पयामि उत्तरापूर्णम् अमृतावधानं उत्तरापूर्णं समर्पयामि हस्तप्रक्षालनं समर्पयामि मुखप्रक्षालनं समर्पयामि करोत्तरार्थे चन्दनं समर्पयामि विडयनडिके ಇದನ್ನು ತೆಗೆದಿದ್ರೆ ಹೋಗಿ ಭರತಮಾಯುಕ್ತಂ ನಾಗವಲ್ಲಿ ನವೈರುತಂ ಕರ್ಪೂರಚೂರ್ಣಸಂಯುಕ್ತಂ ತಾಂಬೂಲಂ ಪ್ರತಿಗೃತಾಮನಾದೇವಿ ನಮಃ ಹೋಗಿ ಭರತಾಂಬೂಲಂ ಸಮರ್ಪಯಾಮಿ ಸುವರ್ಣಪುಷ್ಪದಕ್ಷಿಣಾಂ ಸಮರ್ಪಯಾಮಿ ಮಂಗಲಮಹಾನೀರಾಜನ ದೀಪಂ ದರ್ಶಯಾಮಿ महामंगलनीराजनं समर्पयामि तद्वेष्टापरमं बलं तदा पश्यन्तु सूरयाः देव चक्षुरातम् यमुनायै नमोस्तुभ्यं यमुनायै नमोस्तुभ्यं सर्वाभीष्टप्रदे दिवे सर्वव्रतोत्तमे देवे भद्राय ते नमो नमः यमुना देवी नमः मंत्रपुष्पाञ्जलिं मंत्रपुष्पाञ्जलिं समर्पयामि प्रदक्षिण नमस्कारान् समर्पयामि त्राहि त्राहि जगद्वन्दे सर्वपापहारिणि सर्वमङ्गलमाङ्गल्ये यमुनायै नमोस्तुते सर्वभूतहिते देवी सर्वकामप्रदायिनि महालक्ष्मी नमस्तुभ्यं भवानी भक्तवत्सले यमुना देवी नमः प्रदक्षिण नमस्कारान् समर्पयामि प्रार्थने ಮಾಡಿಕೊಳ್ಳಿ करिष्यामि व्रतं देवी त्वद्भक्त्या परमेश्वरे नमो हंत्रे नमस्तुभ्यं यमुनायै नमो नमः यमुना देवी नमः प्रार्थनां समर्पयामि पुनः पूजां च करिष्ये छत्रं समर्पयामि चामराभ्यां विजयामि विजयं समर्पयामि दर्पणं समर्पयामि नृत्यं समर्पयामि गीतं समर्पयामि वाद्यं समर्पयामि अन्तोपचार नृत्योपचार भक्तोपचार पूजार्थे क्षतान् समर्पयामि अनया मया ಅಂತ ಹೇಳ್ರಿ ಆಚರಿತ ಯಮುನಾ ದೇವಿ ಪೂಜೆಯ ಭಾರತೀ ರಮಣ ಮುಖ್ಯ ಓಂ ಯಮುನಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಸೇತೋ ಮಾಧವೇಂದೋ ಮಾಧವ ಪ್ರಿಯತಾಂ ಸುಪ್ರೀತೋ ವರದೋ ಭವತು ಶ್ರೀಕೃಷ್ಣ ಮಂತ್ರಾಕ್ಷರ ಶ್ರೀಕೃಷ್ಣಾರ್ಪಣಮಸ್ತು ದಾರ ಅದನ್ನ ದೇವರ ಬಲಭಾಗದಲ್ಲಿದೆ ದೇವ್ಯಾಸ್ತು ಪುರದ ಸಮ್ಯಕ್ ನವಸೂತ್ರಂ ದೇವ್ಯಾಸ್ತು ಪುರದ ಸಮ್ಯಕ್ ನವಸೂತ್ರಂ ಪ್ರಕಲ್ಪಯೇ ಗ್ರಂಥಿ ಷೋಡಶಗೋಪೇದಂ ಕುಂಕುಮೇನ ವಿರಾಜಿತಂ ಈ ಸ್ವರ್ಣಗೌರಿ ಪೂಜೆ ವಾಸ್ತವಿಕವಾಗಿ ಈ ಗೌರಿಗೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ದಾರದ ಗಂಟು ಹಾಕುವಂಥದ್ದಿದೆ. ವರಮಹಾಲಕ್ಷ್ಮಿ ಗಂಟಿಗೆ ದಾರಕ್ಕೆ 9 ಗಂಟಿನ ದಾರ ಅಂತಿರೋದು. ಸ್ವರ್ಣಗೌರಿಗೆ 16 ಗಂಟುಳ್ಳ 16 ಎಳೆಯ ದಾರ ಇದಕ್ಕೆ. ಹಾಗಾಗಿ 16 ಗಂಟು 16 ಎಳೆ ಉಳ್ಳಂತಹ ದಾರವನ್ನು ಈಗ ನಾವು ತಯಾರಿ ಮಾಡಿದ್ದೇವೆ. ಅಷ್ಟು ರಚನೆ ಆಗಿದೆ ಆಯಿತಾ. ನೀವು ಮಾಡುವಾಗ ಅದೇ ರೀತಿ ಅದನ್ನು ಸಿದ್ಧತೆ ಮಾಡಿಕೊಳ್ಳಬೇಕು. ದೇವರ ಬಲಭಾಗದಲ್ಲಿಟ್ಟಿದ್ದೇವೆ. ಮುಂದೆ ದೇವಿಯನ್ನು ಆವಾಹನೆ ಮಾಡುವುದಕ್ಕಿಂತ ಮುಂಚೆ ದೇವರನ್ನು ಕೂಡಿಸಿದ ಮಂಟಪದ ಪೂಜೆ. ಓಂ ಮಂತ್ರಾಕ್ಷತೆಯನ್ನು ಹಾಕ್ತಾ ಇದ್ದೀನಿ ನಾನು. ನಮಃ ಅಂತ ಒಂದೊಂದು ನಾಮಗಳನ್ನು ಹೇಳ್ತಾ ಹೋಗ್ತೇನೆ. ಓಮದ ಪೀಠ ಪೂಜಾ ಕಿಂ ಕರ್ಮ ಕರಿಷ್ಯೆ ಭೂತಾಯ ವರ್ತನೆಯಾಯ ಪ್ರಧಾನ ಗುರುರೇಣ ಮಹಾಮೇಧಾಯ ನಮಃ. ಓಂ ವರದೇವನಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸರ್ವದೇವತಾಭ್ಯೋ ನಮಃ. ಓಂ ದೇವಯಾದಾಯ ದುರ್ಗಾಯ ಸರಸ್ವತ್ಯೈ ನಮಃ. ಧರ್ಮಾಯ ಜ್ಞಾನಾಯ ನಮಃ. ವೈರಾಗ್ಯಾಯ ಶರಣಾಯ ಧರ್ಮಾಯ ಜ್ಞಾನಾಯ ನಮಃ. ಅವೈರಾಗ್ಯಾಯ ಶರಣಾಯ ಪರಮಗುರುಣಾಯ ಆಧಾರಪಿಂಡೇ ಕುಮಾರ ಮಾನವೇ ನಮಃ. श्वेतद्वीपाय नमः. तेजोदन्तपाय नमः. पद्माय नमः. कुण्डलां मुखमण्डलां मुम्मुनिमण्डलां संसत्त्वा माने नारंभजो माने भूमे वातं तमो माने दुर्गाय नमः. आत्मने नमः. अंतरात्मने नमः. परमात्मने नमः. ज्ञानात्मने नमः. गणाय नमः. उत्कर्षणे नमः. ज्ञानाय नमः. क्रियाय नमः. योगाय नमः. प्रत्यय नमः. सत्याय नमः. श्री स्वर्णगौरी अंतर्गत भारतीय मुख्य प्राणांजय शंकर पद्मपीठात्मे श्रीमदनंताय नमः. सर्वाभ्य पीठ देवताभ्यो पीठ पूजां समर्पयामि. ಕೈಯಲ್ಲಿ ಎಲ್ಲರೂ ಸಪ್ಪಿಗೆ ಹೂ ಅಥವಾ ಯಾವ್ದಾದ್ರು ಹೂ ಹಿಡ್ಕೊಳ್ಳಿ, ಮಂತ್ರಾಕ್ಷತೆ ಹಿಡ್ಕೊಳ್ಳಿ. ನಾನು ಮಂತ್ರ ಹೇಳ್ತೀನಿ. ಮಂತ್ರ ಹೇಳಿದಾಗ ಮೊದಲನೇ ಮಂತ್ರದಿಂದ ಗೌರಿ ಆವಾಹನೆ,
ಆಮೇಲೆ ಗೌರಿಪತಿಯಾದ ರುದ್ರದೇವರ ಆವಾಹನೆ, ಆಮೇಲೆ ಭಾರತೀ ದೇವಿಯ ಆವಾಹನೆ, ಭಾರತೀ ಪತಿಗಳಾದ ಪ್ರಾಣದೇವರ ಆವಾಹನೆ, ಆಮೇಲೆ ಜಯಾನಾಮಕಳಾದ ಲಕ್ಷ್ಮೀ ದೇವಿಯ ಆವಾಹನೆ, ಆಮೇಲೆ ಸಂಕರ್ಷಣಾಭಿನ್ನನಾದ ನರಸಿಂಹದೇವರ ಆವಾಹನೆ. ಅಲ್ಲಿಗೆ 6 ದೇವತೆಗಳ ಆವಾಹನೆ ಉಂಟು. ಓಂ ಗೌರೀರ್ಮಹಿಮಾ ಇತ್ಯಸ್ಯ ಔಚಿತ್ಯ ಪುತ್ರೋ ದೀರ್ಘತಮಾ ಉಮಾ ಜಗತಿ ಸ್ವರ್ಣಗೌರ್ಯಾವಾನಾಖ್ಯಂ ಕರ್ಮ ಕರಿಷ್ಯೆ. ಓಂ ಗೌರೀರ್ಮೇ ಮಾಯ ಸಲೀಲಾನಿ ತಕ್ಷತ್ಯೇಕಾಪದೇ ದ್ವಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ನವಪದೇ ಬಭೂರೇ ಸಹಸ್ರಾಕ್ಷರ ಪರಮೇಭ್ಯೋ ವನ್. ಸ್ವರ್ಣಗೌರ್ಯಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಜಯಾಪದೇ ಜಯಾಪತಿ ಸಂಕರ್ಷಣಾಯ ನಮಃ. ಜಯಾಪತಿ ಸಂಕರ್ಷಣಾಭಿನ್ನಂ ಲಕ್ಷ್ಮೀ ನರಸಿಂಹಂ ಅಸ್ಯಾಂ ಪ್ರತಿಮಾಯಾಂ ಆವಾಹಯಾಮಿ. ಓಂ ಭೂಹು ಹಾಕಿ ಭೂಹು ಸ್ವರ್ಣಗೌರ್ಯಂತರ್ಜಾಮಕರ್ಣಮಾವಾಯಂ ಭವಾವಾನ್ ಆವಾನ್ ಭೂರ್ಭೋತ್ವಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ತ್ರ್ಯಂಬಕಮಿತ್ರಸ್ಯ ಮೈತ್ರಾವರಣವೃಕ್ಷ ತ್ರ್ಯಂಬಕರುದ್ರಂ ಆವಾಹಯಿಷ್ಯೆ. ಓಂ ತ್ರ್ಯಂಬಕೈರ್ಯದಾಮೇ ಸುಗಂಧಿಂ ಮೃತ್ಯುವರ್ಧಾನಂ ಉರ್ವಾರಕಮಿವ ಬಂಧಾನಾನ್ ಮೃತ್ಯೋರ್ಮುಕ್ಷಿಮಾವೃತಾತ್. ಓಂ ಸ್ವರ್ಣಗೌರೀಪತಿಂ ಮೃತ್ಯುಂಜಯ ರುದ್ರಂ ಭೂಃ ಮೃತ್ಯುಂಜಯ ರುದ್ರಂ ಆವಾಹಯಾಮಿ ಭುವಃ ಆವಾಹಯಂತು ಆವಾಹಯಾಮಿ ಭೂರ್ಭುವಸ್ಸಃ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಎಲ್ಲರೂ ಹೇಳಿ. ಉಮಾವೈವಾಕ್ ಸಮುತ್ತಿಷ್ಟ ಮನೋರುದ್ರ ಉದಾಹೃತಃ ತದೇತತ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾತ್ ವಿಹೀಯತೆ. ಸರ್ವಮಂಗಲದಾತಾರೌ ಪಾರ್ವತಿ ಪರಮೇಶ್ವರೌ ಗಣೇಶಸ್ಕಂದ ಸಂಯುಕ್ತೌ ವಂದೇ ವಾಂಛಿತ ಸಿದ್ಧಯೇ. ಸ್ವರ್ಣಗೌರಿ ಹರಾಂತರ್ಗತ ಭಾರತೀ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣಾಭಿನ್ನ ಲಕ್ಷ್ಮೀ ಸಿಂಹಾಯ ನಮಃ. ಆವಾಹಯಾಮಿ. ಅತ ಭಾರತೀ ದೇವೀಂ ಆವಾಹಯಿಷ್ಯೆ. ಓಂ ಉದ್ಯದ್ದಿವಾಕರ ಸಮೋನಿಭಾಂ ಸುವರ್ತುರಂಕಸ್ಥಿತಾಂ ಅಭಯತದ್ವರವಾಯುಗ್ಮಾಂ ಮುದ್ರಾಂಚ ತತ್ವದೃಢೇ ವರಪುಸ್ತಕಂಚ ದೋಯುಗ್ಮಜೇನ ದದತೀಂ ಸ್ಮರತಾತ್ಮವಿದ್ಯಾಂ ಭಾರತ್ಯೈ ನಮಃ. ಭೂರ್ಭುವಸ್ವಃ ಭಾರತೀಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ಅತ ಮುಖ್ಯ ಪ್ರಾಣಂ ಆವಾಹಯಿಷ್ಯೆ. ಉದ್ಯದ್ರವ್ಯ ಪ್ರಕಟ ಸನ್ನಿಭಾವಚ್ಯುತಾಂಗೇ ವಾಸೇನಮಸ್ತಿರುನಿತ್ಯವಜ ಪ್ರವೃತ್ತಿಂ ಧ್ಯಾಯೇತ್. ಗದಾಭಯಕರಂ ಸಗತಾಂ ಚಿರಂತಂ ಪ್ರಾಣಂ ಯಥೇಷ್ಟತರಂ ಉನ್ನತಕರ್ಮಣಕ್ತಿಂ. ಭಾರತೀಪತಯೇ ಮುಖ್ಯ ಪ್ರಾಣಾಯ ನಮಃ. ಭೂರ್ಭುವಸ್ವಃ ಮುಖ್ಯ ಪ್ರಾಣಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ಸತ್ವಮೇತ್ಸ್ಯವಾಲಸ್ತುತ್ಯೋ ಭರದ್ವಾಜೋ ಲಕ್ಷ್ಮೀ ಸ್ತಟವ ಜಯಾನಾಂ ಮಹಾಲಕ್ಷ್ಮೀಂ ಆವಾಹಯಿಷ್ಯೆ. ಓಂ ಸತ್ತೋಮ್ಯವತಿತವನ ಪುನಂತೋ ಯತ್ರ ಧೀರಾಮನ ಸಾವಾಚಮಕ್ರಾತ ಅತ್ರಾಸಖಾಯ ಸಖ್ಯಾನಿ ಜಾನತೆ ಭದ್ರೈಣಾಂ ಲಕ್ಷ್ಮೀರ್ನಿಹಿತಾಧೀವಾದಿ ಗೌರಿ ಹರಾಂತರ್ಗತ ಭಾರತೀ ಮುಖ್ಯ ಪ್ರಾಣಾಂತರ್ಗತಾಯೈ ಮಹಾ ಜಯಾನಾಮಿಕಾಯೈ ಮಹಾಲಕ್ಷ್ಮೀ
ಯಾವತ್ ಪೂಜಾವದಾನಂ ತಾವತ್ ಸಂಪ್ರೀತಿಭಾವಂತೆ ಸಂಸಂವಿಧೋ ಭವ ಅಂತಿದೆ. ಸ್ವರ್ಣಗೌರಿಯರಾತ್ರಿದ ಭಾರತವ್ಯಾವಕರಣಾಂ ಲಕ್ಷ್ಮೀ ಸಿಂಹಾಯ ನಮಃ. ಆವಾಹಯಾಮಿ ಅಥ ಅಕ್ಷಮಾಲ ಅಲ್ಲಿ ತುಪ್ಪ ಇತ್ತಲ್ಲ ಒಂದು ಸ್ವಲ್ಪ ಪಂಚಾಮೃತದೊಳಗೆ ಮಿಕ್ಸ್ ಆಗಿ ತುಪ್ಪ ಇತ್ತಲ್ಲ, ಆ ತುಪ್ಪದಲ್ಲಿ ಒಂದು ತುಪ್ಪವನ್ನು ಹಚ್ಚಿ ಬಲಗಣ್ಣು ಎಡಗಣ್ಣಿಗೆ ತಚ್ಚಕ್ಷುರ್ದೇವಹೇತಂ ಪುರಸ್ತಾತ್ ಚಕ್ರಮುಚ್ಚರಾತ್ ಪಶ್ಯೇಮ ಶರದಶತಂ ದೇವೇಮ ಶರದಶತಂ ಕೂತ್ಕೊಳ್ಳಿ. ಅದ ಷೋಡಶೋಪಚಾರ ಪೂಜಾಖ್ಯಂ ಕರ್ಮ ಗಣೇಶೇ ಅಕ್ಷಮಾಲಾ ವಯಾಬ್ಜಾನಿ ಗಣೇಶೂರಜ ಬಿಭ್ರತಿ ಸ್ವರ್ಣರತ್ನಧರಾಂ ದೇವೀಂ ದಿವ್ಯಮೌಕ್ತಿಕಧಾರಿಣೀ ಪೂರ್ಣೇಂ ವದನಾಂ ದೇವೀಂ ಕೋಟಿತೋರಿತಮಪ್ರಭಾಂ ರಕ್ತಸಂಯುಕ್ತಹಾರಾಂಚ ಬ್ರಹ್ಮಸೂತ್ರೇಣ ಲೋಭಿತಾಂ ರುದ್ರಾಣೀಂ ರುದ್ರವಾಮಾಂಗೀಂ ಶಂಕರೀಂ ಲೋಕರಂಕರೀಂ ಸಮಸ್ತಲೋಕಜನನೀಂ ಸ್ವರ್ಣಗೌರೀಂ ನಮಾಮ್ಯಹಂ. ಸ್ವರ್ಣಗೌರೀ ಹರಾಂತರ್ಗತ ಭಾರತೀ ಮುಖ್ಯ ಪ್ರಾಣಾಂಜಯಾವತಕರಣಾಭರಣಲಕ್ಷ್ಮೀ ಸಿಂಹಾಯ ಮಂತ್ರಾಕ್ಷತೆ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆಗಚ್ಚ ವರದೇ ದೇವೇ ಮರ್ತ್ಯಲೋಕಹಿತೇಚ್ಛಯ ಸುವ್ರತಂ ಭವತು ಕ್ಷಿಪ್ರಂ ಮಮ ಪೂಜಾ ಗ್ರಹಣ ಭೋ. ಆವಾಹಯಾಮಿ ದೇವಿತ್ವಾಂ ಪೂಜಾರ್ಥಂ ಶಿವವಲ್ಲಭೆ ದಯಾಕ್ರಮೈ ಪ್ರೀತ್ಯ ಸ್ಥಿರ ಭೋ ಹರತ್ಪರೇ. ಸ್ವರ್ಣಗೌರೀ ಹರಾಂತರ್ಗತ ಭಾರತೀ ಮುಖ್ಯ ಪ್ರಾಣಾಂಜಯಾವತಕರಣಾಭರಣಲಕ್ಷ್ಮೀ ಸಿಂಹಾಯ ಆವಾಹಯಾಮಿ. ಓಂ ಸೂರ್ಯಾಯ ನಿವಸ್ಕೃತೆ ಸ್ಫುರದ್ರತ್ನಘೋಷಂ ರತ್ನಸಿಂಹಾಸನ ದೇವಗ್ರಹಣ ಹರವಲ್ಲಭೆ. ಸ್ವರ್ಣಗೌರೀ ಹರಾಂತರ್ಗತ ಭಾರತೀ ಮುಖ್ಯ ಪ್ರಾಣಾಂಜಯಾವತಕರಣಾಭರಣಲಕ್ಷ್ಮೀ ಸಿಂಹಾಯ ರತ್ನಸಿಂಹಾಸನಾರ್ಥೆ ಮಂತ್ರಾಕ್ಷತಾನ್ ಸಮರ್ಪಯಾಮಿ. ದೇವರಿಗೆ ಪಾದ್ಯ ಉತ್ತರಣೆಯಲ್ಲಿ ಎತ್ಕೊಳ್ಳಿ. ಸುವಾಸಿಕಂ ಜಲಂ ನನ್ನಂ ಸರ್ವದೇ ಸಮುದ್ಭವಂ ಪಾದ್ಯಂ ಪ್ರಾಣದೇವಿತ್ವಂ ಸರ್ವದೇ ನಮಸ್ಕದೆ. ಸ್ವರ್ಣಗೌರೀಯರಾಂತರ್ಗತ ಭಾರತೀ ಮುಖ್ಯ ಪ್ರಾಣಾಂಜಯಾವತಕರಣಾಭರಣಲಕ್ಷ್ಮೀ ಸಿಂಹಾಯ ಪಾದವ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಸುವರ್ಣಕಲರಾನೀತಂ ಚಂದನಾಗರವೇದಾಂ ಗ್ರಹಣಾದಿಮಂ ದೇವಮಯಾ ದತ್ತಂ ಪ್ರದೇ. ಸ್ವರ್ಣಗೌರೀಯರಾಂತರ್ಗತ ಭಾರತೀ ಮುಖ್ಯಾವತಕರಣಾಭರಣಲಕ್ಷ್ಮೀ ಸಿಂಹಾಯ ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಶುದ್ಧೋದಕಂ ಚ ಪಾತ್ರಸ್ಥಂ ಗಂಧಪುಷ್ಪಾದಿಸಂಯುತಂ ಗ್ರಹಣಾಚಮನಂ ದೇವಿ ಮಯಾ ದತ್ತಂ ಶುಭಪ್ರದೇ. ಸ್ವರ್ಣಗೌರೀಯರಾಂತರ್ಗತ ಭಾರತೀ ಮುಖ್ಯ ಪ್ರಾಣಾಂಜಯಾವತಕರಣಾಭರಣಲಕ್ಷ್ಮೀ ಸಿಂಹಾಯ ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಒಂದು ಹೂವನ್ನು ಈ ಪಟ್ಲಲ್ಲಿ ಎಲ್ಲ ಪದಾರ್ಥಗಳಿದೆಯಲ್ಲ ಅದಕ್ಕೆ ಹತ್ತಿ ಬಿಟ್ಟು ದೇವರಿಗೆ ಅದನ್ನು ಅರ್ಪಣೆ ಮಾಡಿ. ಬೆಳ್ಳಿ ಬಟ್ಟಲಿದೆ. ಹೌದು. ತದ್ಧ್ಯಾಜ್ಯ ಮಧು ಸಂಯುಕ್ತಂ ಮಧುಪರ್ಕಂ ಮಯಾ ಹೃತಂ ಗ್ರಹಣ ವರದೇ ದೇವಿ ನಮಸ್ತೆ ಭಕ್ತವತ್ಸಲೆ. ಸ್ವರ್ಣಗೌರೀಯರಾಂತರ್ಗತ ಭಾರತೀ ಮುಖ್ಯ ಪ್ರಾಣಾಂಜಯಾವತಕರಣಾಭರಣಲಕ್ಷ್ಮೀ ಸಿಂಹಾಯ ಮಧುಪರ್ಕ ಸ್ನಾನಂ ಸಮರ್ಪಯಾಮಿ. ಈಗ ಪಂಚಾಮೃತ ಅಯೋಧವಿಕೃತೋ ವೇದಂ ಶರ್ಕರಾಸಂಯುತಂ ಪಂಚಾಮೃತ ಸ್ನಾನವಿದಂ ಗ್ರಹಣಾಭೇದದಾಯಿಗೆ. ಸ್ವರ್ಣಗೌರೀಯರಾಂತರ್ಗತ ಭಾರತೀ ಮುಖ್ಯಾವತಕರಣಾಭರಣಲಕ್ಷ್ಮೀ ಸಿಂಹಾಯ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ಅತ ಹರಿದ್ರೋದಕ ಸ್ನಾನಂ ಕರಿಷ್ಯೆ ಅಷ್ಟಂತಿರು. ಓಂ ಗೋಷ್ಠಾಮಯೋ ಹೋತಾನ ಊರ್ಜೇದಧಾತರ ಮಹೇರಣಾಯ ದಕ್ಷತೆ ಯೋ ಶ್ರೋದಾಮೋದಸ್ತಸ್ಯ ಬಾಧೇನಾಃ ಕುಲದೇವೇವ ಮಾತರಃ ತಸ್ಮಾರಂಗಮಾವಶ್ಯಕ್ಷಾಯ ಜನ್ಮಾಧ ಆಮೋದನಯಧಾತನಃ. ಶುದ್ಧೋದಕ ಸ್ನಾನ ಸಮರ್ಪಯಾಮಿ. ಬರೀ ಬಿಡಿಗೆರು ಗಂಗಾಜಲನ್ಮಯಾನೀತಂ ಸುವರ್ಣಕಲವೇದಿತಂ ಸುಗಂಧದ್ರವ್ಯ ಸಂಯುಕ್ತಂ ಗ್ರಹಣದುರಿತಾಮಹೇ. ಸ್ವರ್ಣಗೌರೀಯರಾಂತರ್ಗತ ಭಾರತೀ ಮುಖ್ಯ ಪ್ರಾಣಾಂಜಯಾವತಕರಣಾಭರಣಲಕ್ಷ್ಮೀ ಸಿಂಹಾಯ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಸ್ನಾನಾನಂತರಂ ಆಚಮನೀಯಂ ಸಮರ್ಪಯಾಮಿ. ಒಂದು ಆಚಮನ ತೋರಿಸಿ ದೇವರಿಗೆ ಆಚಮನ ನೀರು ಯಜಸ್ತ. ಓಂ ಸುರಾರ್ಜಿತಾಂಗ್ರಿಕಮಲೇ ಸುರಾರ್ಜಿತ
ಸುವರ್ಣಭೂಷಿತಂ ದಿವ್ಯಂ ನಾನಾರತ್ನಶೋಭಿತಂ ತ್ರೈಲೋಕ್ಯಭೂಷಿತೇ ದೇವಿರಾಣಾವರಣಂ ಧ್ರುವಂ ಶ್ರವಣಗೌರೀಯರಾತ್ರಿಗಳ ಭಾಗ್ಯಾವಕರಣಾಭರಣಾನಿ ಸಮರ್ಪಯಾಮಿ. ಗಂಧ ಅರಿಶಿಣ ಗಂಧದ ಬದಲು ಕರ್ಪೂರಾಗರ ಕಸ್ತೂರಿ ವಿರೋಚನಾದಿವಿರಂದಿತಂ ಗಂಧಂ ದಾಸ್ಯಾಮ್ಯಹಂ ದೇವೀತ್ಯರ್ಥಂ ಪ್ರದೇಶದಾತ್ ಗಂಧದ್ವಾರಾಂತರಾಧರಣಾಂತರಾಂಗರೇಣೀ ಸರ್ವಭೂತಾನಂತಾವ್ಯೋಪತ್ವೇಷಂ ಶ್ರೀ ಸ್ವರ್ಣಗೌರೀಯರಾತ್ರಿಗಳ ಭಾರತೀಯ ಗಂಧಂ ಸಮರ್ಪಯಾಮಿ. ಹರಿದ್ರ ಅರಶನ ಕುಂಕುಮ ದೇವರಿಗೆ ಏರಿಸೋದು. ಹರಿದ್ರ ಕುಂಕುಮಂ ಚೈವ ಸಿಂಧೂರಂ ಕಜ್ಜಲಾನ್ವಿತಂ ಸೌಭಾಗ್ಯ ದ್ರವ್ಯ ಸಂಗ್ರಹಣ ಹರವಲ್ಲವೇ. ಸ್ವರ್ಣಗೌರಿ ಹರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಜಯಾವದೇಕರಣಾವಿನ ಲಕ್ಷ್ಮೀ ಸಿಂಹ ಸೌಭಾಗ್ಯ ದ್ರವ್ಯಾಣಿ ಸಮರ್ಪಯಾಮಿ. ಅಕ್ಷತಾನ್ ಧವಲಾನ್ ದೇವಿರಾಣೀಯಾನ್ ತಂಡಲಾಟವಾನ್ ಹರಿದ್ರ ಕುಂಕುಮ ವೇದಾಂಗಹಾಣ ಶಿವವಲ್ಲಭೆ ಸ್ವರ್ಣಗೌರೀಯರಾಂತರ್ಗತ ಭಾಗ್ಯಾವದೇಕರಣ ಲಕ್ಷ್ಮೀ ಸಿಂಹ
ನೀರು ಕೊಡಿ, ಕೈಯಲ್ಲಿ ಕೊಡಿ, ನೀರು ಪ್ರೋಕ್ಷಣೆ ಮಾಡಿ. ಓಂ ಭೂರ್ಭುವಃ ಸ್ವಃ ವಿಷ್ಣು ನಿವೇದ ಪದಾರ್ಥಂ ರಕ್ಷಸ್ವ. ಸತ್ಯಂ ತೊಡೆ ಪರಿಚಯ ಮಾಡಿ. ಸತ್ಯಂ ಹೃದಯೇನ ಪರಿವಿಂಜಾಮಿ. ಸ್ವರ್ಣ ಗೌರಿ ಹರಾಂತರ್ಗದ ಭಾರತಿ. ಕೈಯಲ್ಲಿರುವ ಹೂವನ್ನು ಹಂಗೆ ಹಿಡ್ಕೊಂಡು ದೇವರಿಗೆ ತೋರಿಸಿ ಪದಾರ್ಥ. ಸ್ವರ್ಣ ಗೌರಿ ಹರಾಂತರ್ಗದ ಭಾರತಿ ಉಚ್ಚ ಪಂಚಾಯತ ನಾವಿನ ಲಕ್ಷ್ಮೀ ಸಿಂಹಾನ ಓಂ ಮಹಾನೈವೇದ್ಯಂ ನಿವೇದಯಾಮಿ. ಓಂ ಪ್ರಾಣಾಯ ಸ್ವಾಹ ಪಾನಾಯ. 5 ಉದಾಹರಣೆ ನೀರು ಬಿಡಿ. ಹೂ ಕೈಯಲ್ಲೇ ಇರಲಿ. ಪ್ರಾಣಾಯ ಸ್ವಾಹ ಪಾನಾಯ ಸ್ವಾಹಾಯ ಸ್ವಾವಧಾನಾಯ ಸ್ವಾಸಮಾನಾಯ ಸ್ವಾಹ. ಓಂ ಅನ್ನಂ ಚತುರ್ವಿಧಂ ಸ್ವಾದು ರಸೈ ಷಡ್ಭಿ ಸಮನ್ವಿತಂ ಭಕ್ಷಭೋಜ್ಯ ಸಮಾಯುಕ್ತಂ ನೈವೇದ್ಯಂ ಪ್ರತಿಗಠಿತ ಘನದಾನಂದೇನ ವಿಷದಂ ಪುಷ್ಪವಾದಿತಂ ಮಾನ್ಯಂ ಪ್ರಖ್ಯಾತಾಂ ದೇವಿ ಶ್ರೀಸರಂ ಸರೋಹರಂ. ಸ್ವರ್ಣಗೌರಿ ಹರಾಂತರ್ಗದ ಭಾರತೀಯ ಲಕ್ಷ್ಮೀ ಸಿಂಹಾನ ಮಹಾನೈವೇದ್ಯಂ ನಿವೇದಯಾಮಿ. ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ. ಉತ್ತರಾಭೂಷಣ ಉದ್ದ ಬಾಹು ಹಾಕಿಬಿಡಿದೇವಿ. ಉತ್ತರಾಭೂಷಣಂ ಸಮರ್ಪಯಾಮಿ. ಹಸ್ತ ಪ್ರಕ್ಷಾಳನ ಸಮರ್ಪಯಾಮಿ. ಮುಖ ಪ್ರಕ್ಷಾಳನ ಸಮರ್ಪಯಾಮಿ. ಆಚಮನೀಯಾರ್ಥೆ ಜಲಂ ಸಮರ್ಪಯಾಮಿ. ಬೀಜ ಪೂರಾಂತರ ಫಲಸ ಕರ್ಜೋರಿ ಕದಲಿ ಫಲಂ ನಾರಿಕೇರಂ ದಾಳಿ ಮಂಚ ಗ್ರಹಣ ಬದಲಂ ಪ್ರಭು ನಾನಾ ವಿಧಾನ ಫಲಾನಿ ನಿವೇದಯಾಮಿ. ಹೂಗಿ ಫಲ ಎಲೆ ಹೂಗಿ ಫಲಸಮಾಯುಕ್ತಂ ನಾಗವಲ್ಲಿ ದಲೈರತಂ ಏಲಾಲವಂದನಯುಕ್ತಂ ತಾಂಬೂಲಂ ಪ್ರದೀಯತಾಂ. ಹೂಗಿ ಫಲತಾಂಬೂಲಂ ಸಮರ್ಪಯಾಮಿ. ಸುವರ್ಣ ಪುಷ್ಪದಕ್ಷಿಣಾಂ ಸಮರ್ಪಯಾಮಿ. ಮಂಗಳಮಹಾನೀರಾಜನ ದೀಪಂ ದರ್ಶಯಾಮಿ. ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ. ವಾಯನಂತೆ ಪ್ರದಾಸ್ಯಾಮಿ ಸುಖ ಸೌಭಾಗ್ಯ ಹೇತವೇ. ಸ್ವರ್ಣಗೌರಿ ಓಂ ಸ್ವರ್ಣಗೌರಿ ನಮಃ. ಓಂ ಸ್ವರ್ಣಗೌರಿ ಹರಾಂತರ್ಗದ ಭಾರತೀ ಮುಖ್ಯ ಲಕ್ಷ್ಮೀ ಸಿಂಹಾಯ ನಮಃ. ನೀರಾಜನಂ ಸುಮಾಂಗಲ್ಯಂ ಕರ್ಪೂರೇಣ ಸಮನ್ವಿತಂ ಚಂದ್ರಾರ್ಕವನ್ಯ ಸದೃಶಂ ಗ್ರಹಾಣ ದುರಿತಾಪಹೇ. ಸ್ವರ್ಣಗೌರಿ ಹರಾಂತರ್ಗದ ಭಾರತೀ ಮುಖ್ಯ ಪ್ರಾಣಾಂತರ್ಗದ ಶ್ರೀ ಜಯಾವದಯ ಸಂಕರ್ಷಣಾಯ ನಮಃ. ನಮಸ್ತೆ ಸರ್ವಲೋಕಾನಾಂ ಜನನ್ಯೇ ಪುಣ್ಯಮೂರ್ತಯೇ. ನಮಸ್ತೆ ಗೌರಿ ಕಲ್ಯಾಣಿ ನಮಸ್ತೆ ಶಂಕರ ಪ್ರಿಯೇ. ಓಂ ಗೌರೀರ್ಮೇವಾಯ ಸಲಿಲಾನಿ ತಕ್ಷತೆ ಕಾಪದೇ ದ್ವಿಪದೇ ಸಾ ಚತುಷ್ಪದೇ ಅಷ್ಟಾಪಾದೇ ನವಾಪದೇ ಬುಭೂಷೇ ಸಹಸ್ರಾಕ್ಷರಾಪದೇ ವ್ಯೋಮನ್. ಸ್ವರ್ಣಗೌರಿ ಹರಾಂತರ್ಗದ ಭಾರತೀಯ ಮುಖ್ಯ ಪ್ರಾಣಾಂತರ್ಗದ ಶ್ರೀ ಜಯಾಪತಯೇ ಸಂಕರ್ಷಣಾಯ ನಮಃ. ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ. ದೇವರನ್ನ ಅರ್ಪಣೆ ಮಾಡಿ ಪ್ರದಕ್ಷಿಣ ನಮಸ್ಕಾರ. ಯಾನಿ ಕಾನಿ ಚ ವಾಪಾನಿ ಜನ್ಮಾಂತರಗತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮಾ ಪಾಪಸಂಭವ. ತ್ರಾಹಿ ಮಾಂ ಕೃಪಯಾ ದೇವಿ ಶರಣಾಗತ ವತ್ಸಲೇ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯಭಾವೇನ ರಕ್ಷ
ಸಮೇತ ಸ್ವರ್ಣಗೌರಿ ಸಂಪೂರ್ಣ ಫಲಾವಾಪ್ತ್ಯರ್ಥಂ ಇದಂ ಪೂರ್ಣ ಫಲಂ ದೇವ್ಯಾಃ ದಕ್ಷಿಣ ಭಾಗೆ ಸಂಸ್ಥಾಪಯಾಮಿ. ಎಚ್ಚರಿಕೊಳ್ಳಿ, ದಕ್ಷಿಣ ಇಟ್ಟಿದ್ದರಲ್ಲಿ ತಾಂಬೂಲ ಇದೆ ಇದಕ್ಕೆ. ಹಾಂ ತೋಡಿ ಅದಕ್ಕೆ ತೋಡಿ. ಇದಂ ಫಲಂ ಮಯಾ ದೇವಿ ಸ್ಥಾಪಿತಂ ವರದಸ್ತವ. ಅದನ್ನು ಬೇರೆ ತಟ್ಟೆ ಯಾವುದ್ರಲ್ಲಾದರೂ ಇಡಬೇಕು, ಯಾವುದು ಖಾಲಿದೆಯಲ್ಲಿ. ಇದಂ ಫಲಂ ಮಯಾ ದೇವಿ ಸ್ಥಾಪಿತಂ ವರದಸ್ತವ ತೇನ ಮೇ ವಿಫಲಾವಾಪ್ತಿ ಭವೇತ್ ಜನ್ಮನಿ ಜನ್ಮನಿ ಸ್ವರ್ಣಗೌರಿಯರಾಂತರ್ಗತ ಭಾರತೀ ಮುಖ್ಯ ಪ್ರಾಣಾದ್ಯಾವದ ಕರುಣಾಭಿನ ಲಕ್ಷ್ಮೀ ಸಿಂಹಾನ ಪೂರ್ಣ ಫಲಂ ಸಂಸ್ಥಾಪಯಾಮಿ. ದಾರವನ್ನು ನಾವು ಕಟ್ಟಿಕೊಳ್ಳುವ ಮುಂಚೆ ದೇವಿಗೆ ಒಂದು ಅರ್ಪಣೆ ಮಾಡಿ, ಮುತ್ತೈದೆಗೆ ಒಂದು ಕಟ್ಟಿ ಆಮೇಲೆ ನಾವು ಕಟ್ಟಿಸ್ಕೊಂಡು ಹೋಗ್ತಿರ್ತೇವೆ. ದೇವರಿಗೆ ಅರ್ಪಣೆ ಮಾಡಿ. ಭಕ್ತ ಪ್ರಿಯ ಮಹಾದೇವಿ ಸರ್ವೈಶ್ವರ್ಯ ಪ್ರದಾಯಿನಿ ಸೂತ್ರಂಶ್ರಯ ಧಾರಯಿಷ್ಯಾಮಿ ಮಮಾಭೀಷ್ಟಂ ಸದಾ ಕುರು. ಸ್ವರ್ಣಗೌರಿ ಹರಾಂತರ್ಗತ ಭಾರತೀ ಮುಖ್ಯ ಪ್ರಾಣಾಯಾಮ ಕರುಣಾಭಿನ ಲಕ್ಷ್ಮೀ ಸಿಂಹಾನ ದೇವ್ಯಾಪುರತಃ ದೂರಂ ಸಂಸ್ಥಾಪಯಾಮಿ. ಕೂತ್ಕೊಳ್ಳಿ, ದಾರ ಪರಸ್ಪರ ಕಟ್ಟಿಕೊಳ್ಳುವಂತೆ ಆಚರಿತ ಸ್ವರ್ಣಗೌರಿ ವರತಸ್ಯ ಸ್ವರ್ಣಗೌರಿ ಹರಾಂತರ್ಗತ ಭಾರತೀಯ ಕರುಣ ಲಕ್ಷ್ಮೀ ಸಿಂಹಸ್ಯ ಪೂರ್ಣಾನುಗ್ರಹ ಪ್ರಾಪ್ತ್ಯರ್ಥಂ ಅರ್ಪಿತ ದೂರ ಶ್ರೀಕಾರಾಖ್ಯಂ ಕರ್ಮ ಕರಿಷ್ಯೆ ತದಂಗತ್ವೇನ ದೂರಬಂಧನಾಖ್ಯಂ ಕರ್ಮ ಕರಿಷ್ಯೆ. ಭಕ್ತ ಪ್ರಿಯ ಮಹಾದೇವಿ ಸರ್ವೈಶ್ವರ್ಯ ಪ್ರದಾನಿ ಸೂತ್ರಂತೆ ಧಾರಯಿಷ್ಯಾಮಿ ಮಮಾಭೀಷ್ಟಂ ಸದಾ ಕುರು. ಪುತ್ರಾನ್ ದೇಹಿ ಧನಂ ದೇಹಿ ಸೌಭಾಗ್ಯಂ ದೇಹಿ ಸೂರತೆ ಅನ್ಯಾಶ್ಚ ಸರ್ವಕಾಮಾಶ್ಚ ದೇಹಿ ದೇವಿ ನಮೋಸ್ತುತೆ. ಕರಿಷ್ಯಾಮಿ ತಂ ದೇವಿ ತದ್ಭಕ್ತ್ಯಾ ತತ್ಪರಾಯಣ ಸೂತ್ರಂ ಬದ್ನಾಮಿ ಶುಭಗೆ ಸರ್ವಸಂಪತ್ ಸಮೃದ್ಧಯೇ. ಭಕ್ತ ಪ್ರಿಯೇ ಮಹಾದೇವಿ ಸರ್ವೈಶ್ವರ್ಯ ಪ್ರದಾಯಿನಿ ಸೂತ್ರಂತೆ ಧಾರಯಿಷ್ಯಾಮಿ ಮಮಾಭೀಷ್ಟಂ ಸದಾ ಕುರು. ಪುತ್ರಾನ್ ದೇಹಿ ಧನಂ ದೇಹಿ ಸೌಭಾಗ್ಯಂ ದೇಹಿ ಸೂರತಿನ್ಯಾಶ್ಚ ಸರ್ವಕಾಮಾಶ್ಚ ದೇಹಿ ದೇಹಿ ನಮೋಸ್ತುತೆ. ಕರಿಷ್ಯಾಮಿ ತಂ ದೇವಿ ತದ್ಭಕ್ತ್ಯಾ ತತ್ಪರಾಯಣ ಸೂತ್ರಂ ಬದ್ನಾಮಿ ಶುಭಗೆ ಸರ್ವಸಂಪತ್ ಸಮೃದ್ಧಯೇ. ಭಕ್ತ ಪ್ರಿಯೇ ಮಹಾದೇವಿ ಕುಂಕುಮ ಅರಶಿನ ಕುಂಕುಮ ಹಚ್ಚಿದ್ರು. ಭಕ್ತ ಪ್ರಿಯೇ ಮಹಾದೇವಿ ಸರ್ವೈಶ್ವರ್ಯ ಪ್ರದಾಯಿನಿ ಸೂತ್ರಂತೆ ಧಾರಯಿಷ್ಯಾಮಿ ಮಮಾಭೀಷ್ಟಂ ಸದಾ ಕುರು. ಪುತ್ರಾನ್ ದೇಹಿ ಧನಂ ದೇಹಿ ಸೌಭಾಗ್ಯಂ ದೇಹಿ ದೂರತೆ ಅನ್ಯಾಶ್ಚ ಸರ್ವಕಾಮಾಶ್ಚ ದೇಹಿ ದೇವಿ ನಮೋಸ್ತುತೆ. ಕರಿಷ್ಯಾಮಿ ವ್ರತಂ ದೇವಿ ತ್ವದ್ಭಕ್ತ್ಯಾ ತತ್ಪರಾಯಣ ಸೂತ್ರಂ ಬದ್ನಾಮಿ ಶುಭಗೆ ಸರ್ವಸಂಪತ್ ಸಮೃದ್ಧಯೇ. ಭಕ್ತ ಪ್ರಿಯೇ ಮಹಾದೇವಿ ಸರ್ವೈಶ್ವರ್ಯ ಪ್ರದಾಯಿನಿ ಸೂತ್ರಂತೆ ಧಾರಯಿಷ್ಯಾಮಿ ಮಮಾಭೀಷ್ಟಂ ಸದಾ ಕುರು. ಪುತ್ರಾನ್ ದೇಹಿ ಧನಂ ದೇಹಿ ಸೌಭಾಗ್ಯಂ ದೇಹಿ ದೂರತೆ ಅನ್ಯಾಶ್ಚ ಸರ್ವಕಾಮಾಶ್ಚ ದೇಹಿ ದೇವಿ ನಮೋಸ್ತುತೆ. ಕರಿಷ್ಯಾಮಿ ವ್ರತಂ ದೇವಿ ತ್ವದ್ಭಕ್ತ್ಯಾ ತತ್ಪರಾಯಣ ಸೂತ್ರಂ ಬದ್ನಾಮಿ ಶುಭಗೆ ಸರ್ವಸಂಪತ್ ಸಮೃದ್ಧಯೇ. ಯಸ್ಯ ಸ್ಮೃತ್ಯಾ ಜನಾ
काले मध्ये स्वभावित मंत्र तंत्र स्वर अक्षर पद वर्ण शब्द भक्ति सर्वलोक प्रायश्चित्तार्थम नामत्रय जपम अहं करिष्ये ओम अच्युतान श्री अनंत अच्युतान अनंतान गोविंदान अच्युतान अनंतान गोविंदान अच्युतान अनंतान गोविंदान अच्युतानंत गोविंदेभ्यो नमो नमः कायेन वाचा मनसेन्द्रियेण वा बुद्ध्यात्मना वा प्रकृतिर्वा वात् करोमि यत्सकलं परस्मै नारायणायेति समर्पयामि ಶ್ರೀಕೃಷ್ಣಾರ್ಪಣಮಸ್ತು. ಈಗ ನೋಡಮ್ಮ, ಇನ್ನೊಂದು ಸಂಕಲ್ಪ ಆಗಬೇಕು. ಬಾಗಣದೊಂದು ದಾನದ ಸಂಕಲ್ಪ ಮುತ್ತೈದೆಗೆ, ಉಪಾಯನ ದಾನದ ಒಂದು ಸಂಕಲ್ಪ, ಈ ಎರಡು ಆಗಬೇಕು. ಸಂಕಲ್ಪ ಮಾಡಿಸಿಬಿಡ್ತೀನಿ. ಸಂಕಲ್ಪ ಮಾಡಿ ಆಮೇಲೆ ನಿಮ್ಮ ಮನೆಗೆ ಯಾವ ಮುತ್ತೈದೆಯರು ಬಂದಿರ್ತಾರೆ ಮುತ್ತೈದೆಯರಿಗೆ ಬ್ರಾಹ್ಮಣರಿಗೆ ಕೊಡುವಂಥದ್ದು. ಯಾರು ಬರಲಿಲ್ಲ ಅಂದರೆ ಸಂಕಲ್ಪ ಮಾಡಿ ಇಟ್ಬಿಡಿ. ಆಮೇಲೆ ನೀವು ಸಾಯಂಕಾಲ ಹೋಗಿ ನಿಮ್ಮ ಮನೆ ಹತ್ತಿರದಲ್ಲಿರುವವರಿಗೆ ನೀವು ಅಂದ್ಕೊಂಡವರಿಗೆ ಕೊಡುವಂಥದ್ದು. ಮತ್ತೆ ಮಂತ್ರಾಕ್ಷತೆ ಇಟ್ಕೊಳ್ಳಿ. ಅತ್ತೆ ಪೂರ್ವೋಚ್ಚಿರದೇವ ಗುಣಗಳ ವಿಷಯಣವೃತ್ತಾಯಾಸ್ಯಾನ್ವದೋ ಸ್ವರ್ಣಗೌರಿ ಹರಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂಜಯ ಸಂಕಟನಾಭನ ಲಕ್ಷ್ಮೀ ನೃಸಿಂಹಪ್ರೇಣ ಲಕ್ಷ್ಮೀ ನೃಸಿಂಹ ಪ್ರೀತ್ಯರ್ಥಂ ಆಚರಿತಸ್ಯ ಸ್ವರ್ಣಗೌರಿ ವ್ರತಸ್ಯ ಸಂಪೂರ್ಣ ಫಲಾವಾಪ್ತ್ಯರ್ಥಂ ಬ್ರಾಹ್ಮಣಾಯ ಉಪಾಯನ ದಾನಂ ತಥಾ ಸುವಾಸಿನ್ಯೈ ಶೂರ್ಪವಾಯನ ದಾನಾಖ್ಯಂ ಕರ್ಮ ಕರಿಷ್ಯೇ. ಉತ್ತರ ಪೂಜಾಖ್ಯಂ ಕರ್ಮ ಕರಿಷ್ಯೇ. ಗೌರಿಯ ಪೂಜೆ ಮಾಡಿದ ದಿವಸನೇ ಕದಲಿಸುವಂಥದ್ದು ಸಂಪ್ರದಾಯ ಉಂಟು. ಅವತ್ತೇ ಕದಲಿಸ್ಬೋದು. ಇಲ್ಲಾಂದರೆ 3ನೇ ದಿವಸ 5ನೇ ದಿವಸ ಕ್ರಮಗಳಿರ್ತದೆ. ಅವರವರ ಮನೆಯ ಸಂಪ್ರದಾಯ, ಅವರ ಮನೆಯಲ್ಲಿ ಹಿರಿಯರು ಹೇಗೆ ಮಾಡ್ತಿದ್ದಾರೆ ಅದನ್ನು ಕೇಳಿ ಆ ಸಂಪ್ರದಾಯವನ್ನು ಅನುಸರಣೆ ಮಾಡಿಕೊಂಡು ಆ ಪ್ರಕಾರ ನೀವು ಕದಲಿಸುವಂಥದ್ದು. ಈಗ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ, ಉತ್ತರ ಪೂಜೆ. ಇದನ್ನು ವಿಸರ್ಜನೆಗೆ ಸಂಬಂಧಪಟ್ಟ ಪೂಜೆ ಇದು. ಅರಶಿನ ಕುಂಕುಮ ಮಂತ್ರಾಕ್ಷರ ಸ್ವರ್ಣಗೌರಿ ಹರಾಂತರ್ಗತ ಭಾರತೀ ಮುಖ್ಯ ಪ್ರಣಜಾವಕರಣ ಲಕ್ಷ್ಮೀ ಸಿಂಹಾಧ್ಯಾಯಾಮಿ ಅವಾಹಯಾಮಿ ಆಸನ ಸಮರ್ಪಯಾಮಿ ಸ್ವಾಗತಂ ಸಮರ್ಪಯಾಮಿ ಸ್ವಾಗತಂ ಸಮರ್ಪಯಾಮಿ ಹಸ್ತಯೋರರ್ಘ್ಯಂ ಸಮರ್ಪಯಾಮಿ ಪಾದಯೋರ್ ನೀರು ಬಿಡಿ ಹಸ್ತಯೋರ್ಘ್ಯಂ ಸಮರ್ಪಯಾಮಿ ಪಾದಯೋರ್ ಪಾದ್ಯ ಮುಖ್ಯ